ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 17ನೇ ವಾಕ್ಯ. 1:17. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ದೇವರನ್ನು ಯಾರೂ ಎಂದು ಕಂಡಿಲ್ಲ. ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಡಿಯಪಡಿಸುವನು. ದೇವರು ಕೃಪೆಯ ಮೇಲೆ ನಮಗೇನು ಮಾಡಿದ್ದಾನೆ? ಕೃಪೆ ಕೊಟ್ಟಿದ್ದಾನೆ. ಹಾಗಿದ್ರೆ ನನ್ನ ಸಂದೇಶದ ಶಿರೋನಾಮ ಏನಂದರೆ, ಎಲ್ಲರೂ ಏನು ಹೇಳಿ? ನಿಮಗಿದು ಗೊತ್ತೇ. ಕೆಲವು ಸಾರಿ ನಮಗೆಲ್ಲ ಗೊತ್ತು ಅಂತ ಹೇಳ್ತೀವಿ, ಆದರೆ ಕೆಲವು ಮಾತನ್ನು ನಾವು ಅವಾಗವಾಗ ಜ್ಞಾಪಿಸ್ಬೇಕು. ನೋಡ್ರಿ, ಹಿನೋಜೋಸ ಅಂತ ಒಬ್ಬ ವ್ಯಕ್ತಿ ಇದ್ದಂತೆ. ಅವನು ಚಿಲಿ ದೇಶದಲ್ಲಿದ್ದಾಗ ಇವನಲ್ಲ, ದಿಢೀರಂತೆ 2022ನೇ ಒಂದು ನ್ಯೂಸ್ ಪೇಪರ್ನಲ್ಲಿ ಈ ರೀತಿ ಒಂದು ವಿಷಯ ಬಂತು. ಚಿಲಿ ದೇಶದಲ್ಲಿ ಹಿನೋಜೋಸ ಅನ್ನೋನು ರಾತ್ರಿ ಅವನಿಗೆ 10 ಕೋಟಿ ಬಂತಂತೆ. ಎಷ್ಟು ಜನಕ್ಕೆ ಬ್ಯಾಂಕಲ್ಲಿ ಒಂದು ದಿಢೀರಂತ ಒಂದು 10 ಕೋಟಿ ಬಂದರೆ ನೀವೆಲ್ಲರೂ ಇಲ್ಲಿ ಸಿಗ್ತೀರಾ? ಅರ್ಥಮಾಗ್ತಂದೀಗ? 10 ಕೋಟಿ ಬಂತು. ಆದರೆ ಹಿನೋಜೋಸ ಸಿಕ್ಕಿದ ತಕ್ಷಣ ಅವನಿಗೆ ಆಶ್ಚರ್ಯ ಆಗೋದಕ್ಕಿಂತ ಸಿಗಲಿಕ್ಕೆ ಒಂದು ಪ್ರಯತ್ನ ಮಾಡ್ದ. ಏನಾಯಿತು? ಅವನಿಗೆ ಹಣ ಬರಲಿಕ್ಕೆ ಕಾರಣ ಏನಂದರೆ, ಸುಮಾರು ವರ್ಷಗಳಿಂದ ಅವನು ಇದ್ದಂಥ ಮನೆಯಲ್ಲಿ ಕಸ ಗುಡಿಸ್ತಾ ಇದ್ದಾಗ ಒಂದು ಪಾಸ್ಬುಕ್ ಸಿಕ್ತಂತೆ. ಏನು ಸಿಕ್ತು? ಪಾಸ್ಬುಕ್. ಆ ಪಾಸ್ಬುಕ್ನ ತೆಗೆದು ನೋಡಿದ್ರೆ ಅವರ ಅಪ್ಪ 60 ವರ್ಷದ ಹಿಂದೆ 1.4 lakhs 1.4 ಲಕ್ಷ ದುಡ್ಡು ಎಲ್ಲಿ ಹಾಕಿದ್ನಂತೆ? ಬ್ಯಾಂಕಲ್ಲಿ ಹಾಕಿದ. ಸತ್ತೋದ ಅವರಪ್ಪ. ದುಡ್ಡು ಎಲ್ಲಿದೆ? ಪಾಸ್ಬುಕ್ಕಲ್ಲಿ ಏನು ತೋರಿಸ್ತಾ ಇದೆ? 1.4 ಲಕ್ಷ. ತುಂಬ ಕಷ್ಟದಲ್ಲಿದ್ದಂಥ ಹಿನೋಜೋಸಾಗೆ ದಿಢೀರಂಥ ಪಾಸ್ಬುಕ್ ನೋಡಿದ್ದೆ. ಆದರೆ ಆಶ್ಚರ್ಯ, ನಮ್ಮಪ್ಪ ಅಷ್ಟು ದುಡ್ಡು ಇಟ್ಟಿದ್ನ ಅನ್ನೋ ದೊಡ್ಡ ವಿಷಯ. ಆದರೆ ಆ ಪಾಸ್ಬುಕ್ನಲ್ಲಿ ಚಿಲಿ ದೇಶದಲ್ಲಿ ಒಂದು ರೂಲ್ಸ್ ಇದೆ, ಅದು ನಮ್ಮ ದೇಶದಲ್ಲಿ ಇಲ್ಲ. ನಿಮ್ಮ ಬ್ಯಾಂಕ್ನ ಹಣ ಒಂದು ವೇಳೆ ನಿಮಗೆ ಸಿಗದೆ ಹೋದ ಪಕ್ಷದಲ್ಲಿ ದ ಸ್ಟೇಟ್ ಗಿವ್ಸ್ ದ ಗ್ಯಾರಂಟಿ ಅಂತ ಇದೆ. ರಾಜ್ಯ ನಿಮಗೇನು ಕೊಡುತ್ತೆ? ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಕೊಡುತ್ತೆ ಅಂತ ಪಕ್ಕದಲ್ಲಿ ಇತ್ತಂತೆ. ಅವನೇನು ಮಾಡ್ದ? ಆ ಪದವನ್ನು ಇಟ್ಕೊಂಡು ಅಲ್ಲಿರುವಂಥ ವ್ಯಕ್ತಿಗಳ ಹತ್ರ ವಿಚಾರಿಸಿ ಬ್ಯಾಂಕ್ ಹತ್ರ ಹೋದಾಗ, ಆ ಬ್ಯಾಂಕು ತುಂಬ ಹಳೇದಾಗಿದೆ, ಅಷ್ಟು ಬೆಳೆದಿಲ್ಲ, ಆದರೆ ಅದು ರಾಜ್ಯ ಸರ್ಕಾರಕ್ಕೆ ಮಾರಲ್ಪಟ್ಟಂಥ ಬ್ಯಾಂಕ್ ಆಗಿದೆ. ಆ ಸಮಯದಲ್ಲಿ ಆ ಮಾತನ್ನು ಇಟ್ಕೊಂಡು ಅವನು ಕೋರ್ಟ್ ಕೇಸ್ ಹಾಕಿದ್ನಂತೆ. ಆ ಕೋರ್ಟ್ ಕೇಸು ರಾಜ್ಯ ಸರ್ಕಾರಕ್ಕೆ ಹೋದಾಗ ಆ ಚಿಲಿ ದೇಶ ಹೇಳ್ತಂತೆ 1.4 ಲಕ್ಷಕ್ಕೆ ಅವನು ಇಟ್ಟಂಥ ಹಣಕ್ಕೆ ಎಲ್ಲ ಅಮೌಂಟನ್ನು ನೀವೇನಾದರೂ ನೋಡೋದಾದರೆ ಅದು ಬರಬೇಕಾಗಿರುವಂಥ ಇವತ್ತಿನ ದುಡ್ಡು ಎಷ್ಟು? 10 ಕೋಟಿ. ಹಾಗಾಗಿ ಆ ರಾಜ್ಯ ಹೇಳ್ತಂತೆ 60 ವರ್ಷದ ಹಿಂದೆ ಆ ಬ್ಯಾಂಕನ್ನು ನಾವು ಖರೀದಿಸಿದ್ರಿಂದ ಮತ್ತು ಆ ಬ್ಯಾಂಕ್ನ ಎಲ್ಲ ಖಾತೆದಾರರಿಗೆ ನಾವು ಹಣ ಕೊಡಬೇಕಾಗಿರೋದ್ರಿಂದ ನಾವು ಆ ಹಣವನ್ನು ಕೊಡ್ತೇವೆ ಅಂತ ಹೇಳಿ ಅವನಿಗೆ ಅಮೌಂಟನ್ನು ಪೇ ಮಾಡಿದ್ರಂತೆ. ಆದರೆ ನೀವು ಗಮನಿಸಿ ನೋಡ್ರಿ, ಅವನ ಮನೆಯಲ್ಲಿದ್ದಂತಹ ಪಾಸ್ಬುಕ್, 60 ವರ್ಷದ ಹಿಂದೆ ಇದ್ದಂಥ ಪಾಸ್ಬುಕ್, ಅವನೊಳಗಡೆ ಅಷ್ಟು ನಿಧಿ ಇದೆ ಅನ್ನೋದು ಅವನಿಗೆ ಏನಿರಲಿಲ್ಲ, ಗೊತ್ತಿರಲಿಲ್ಲ. ಇವತ್ತು ನಮ್ಮ ನಿಮ್ಮ ಜೀವಿತಗಳಲ್ಲೂ ಒಂದನ್ನು ನಾವು ತಿಳ್ಕೋಬೇಕು. ಗ್ರೇಸ್, ಈ ವಾಕ್ಯ ನಾವು ಓದಿದ್ವಲ್ಲ, ದೇವರು ಕೃಪೆಯ ಮೇಲೆ ಕೃಪೆಯನ್ನು ಕೊಟ್ಟನು ಅಂತ ಹೇಳಿದ್ರೆ, ದೇವರು ನನಗೆ ಕೃಪೆಯ ಮೇಲೆ ಕೃಪೆ ಕೊಟ್ಟನು ಅಂದರೆ ಆ ಕೃಪೆ ಅನ್ನುವಂಥ ಪದ ಅದು ಸಾಧಾರಣವಾದ ಪದ ಅಲ್ಲ. ಇಂಗ್ಲೀಷ್ನಲ್ಲಿ ಗ್ರೇಸ್ ಅಂತ ಹೇಳ್ತೀವಿ, GRACE. ಅದನ್ನು ಒಬ್ರು ಹೀಗೆ ಹೇಳ್ತಾರೆ, ಗಾಡ್ಸ್ ರಿಚಸ್ ಅಟ್ ಕ್ರೈಸ್ಟ್ ಎಕ್ಸ್ಪೆನ್ಸ್. ಇನ್ನೊಂದು ಸರಿ ಹೇಳ್ತೀನಿ ನೋಡ್ರಿ, ಗಾಡ್ಸ್ ರಿಚಸ್, G ಅಂದರೆ ಗಾಡ್, R ಅಂದರೆ ರಿಚಸ್, ಅಟ್ ಕ್ರೈಸ್ಟ್ ಎಕ್ಸ್ಪೆನ್ಸ್ ಅಂದರೆ ಕ್ರಿಸ್ತನು ಬೆಲೆ ಕೊಟ್ಟಿದ್ದರಿಂದ ದೇವರ ನಿಧಿ ನಮಗೆ ಸಿಕ್ತಂತೆ. ಎಲ್ಲರೂ ಹೇಳಿ, ಯಾರು ಬೆಲೆ ಕೊಟ್ಟಿದ್ದರಿಂದ? ಕ್ರಿಸ್ತನು ಬೆಲೆ ಕೊಟ್ಟಿದ್ರಿಂದ. ಹಾಗಿದ್ರೆ ದೇವರ ನಿಧಿ, ದೇವರ ಕೃಪೆ ಅನ್ನುವಂಥದ್ದು ನಮಗೇನು ಅಂತ ಗೊತ್ತಿಲ್ಲದೆ ಇರೋದ್ರಿಂದಲೇ ನಾವು ಅನೇಕ ಸಾರಿ ದೇವರ ಬೆಲೆಯುಳ್ಳಂತಹ ಈ ಕೃಪೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನು ನಿಮಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೀನಿ. ನೆಕ್ಸ್ಟ್ ಸ್ಲೈಡ್ ನೀವು ನೋಡ್ರಿ. ಈ ಪ್ರಶ್ನೆ ಎಲ್ಲರೂ ಹೇಳಿ, ದೇವರ ಸಂತೋಷ, ಸುಖ, ಆದರಣೆ ಯಾವಾಗ ಹೆಚ್ಚಾಗುತ್ತೆ? ಇದು ನೀವು ಯೋಚನೆ ಮಾಡಿದ್ದೀರಾ? ದೇವರಿಗೆ ಒಂದು ಸುಖ ಇದೆ,
ದೇವರಲ್ಲಿ ಒಂದು ಸಂತೋಷ ಇದೆ. ದೇವರಿಗೆ ನಮ್ಮ ಹಾಗೆ ದೇವರು ಆತನು ಪ್ರೀತಿ ಸ್ವರೂಪನಾ ಇಲ್ವಾ? ಬೈಬಲ್ ಏನು ಹೇಳುತ್ತೆ? ದೇವರ ಛಾಯೆಯಲ್ಲಿ ದೇವರು ನಮ್ಮನ್ನು ಏನು ಮಾಡಿದ್ದಾನೆ? ಉಂಟಿದ್ದಾನೆ. ಹಾಗಿದ್ರೆ ದೇವರಿಗೆ ಸಂತೋಷ ಸಿಗುತ್ತಾ ಸಿಗಲ್ವಾ? ಸಿಗುತ್ತೆ. ದೇವರಿಗೆ ಆದರಣೆ ಸಿಗುತ್ತೆ. ದೇವರಿಗೆ ಸುಖ ಸಿಗೋದು ಯಾವಾಗ? ಬಿಟ್ಟ ಸ್ಥಳ ತುಂಬ್ತೀರಾ? ಯೋಚನೆ ಮಾಡಿದ್ದೀರಾ? ಅಯ್ಯೋ ಪಾಸ್ಟ್ರೆ, ನಮ್ಮ ಸುಖದ ಬಗ್ಗೆನೇ ನಾವು ತಲೆ ಕೆಡಿಸ್ಕೊಂತಿರುವೆ, ಮತ್ತು ದೇವ್ರ ಸುಖ ಯಾವಾಗ ಸಿಗುತ್ತೆ? ಒಬ್ಬ ಭಕ್ತನು ಥಾಮಸ್ ಗುಡ್ವಿನ್ ಅನ್ನೋನು ಹೀಗೆ ಹೇಳ್ತಾನೆ, ದೇವರಿಗೆ ಸಂತೋಷ ಯಾವಾಗ ಸಿಗುತ್ತೆ ಅಂದರೆ, ದೇವರು ಯಾವಾಗೆಲ್ಲ ತನ್ನ ಕೃಪೆಯನ್ನು ಜನರಿಗೆ ಹಂಚ್ತಾನೋ ಆವಾಗ ದೇವರಿಗೆ ಸಂತೋಷ ಸಿಗುತ್ತಂತೆ. ಇದು ನಿಮ್ಗೆ ಅರ್ಥ ಆಗಬೇಕು. ಪಾಪ ಮಾಡುವಂಥ ಪ್ರತಿಯೊಬ್ಬ ಮಕ್ಕಳು ಯಾಕೆ ಚರ್ಚಿಗೆ ಬರಬೇಕು, ಪ್ರಾರ್ಥನೆ ಮಾಡಬೇಕು ಗೊತ್ತಾ? ನಿಮಗೆ ಕೃಪೆಯನ್ನು ಕೊಡಲಿಕ್ಕೆ ಯಾರು ಕಾಯ್ತಾ ಇದ್ದಾರೆ? ದೇವರು ಕಾಯ್ತಾ ಇದ್ದಾರೆ. ಇದನ್ನು ನೀವು ಭಾಳಷ್ಟು ಜನ ಅರ್ಥ ಮಾಡ್ಕೊಳ್ಳಲ್ಲ. ಯಾಕೆ ದೇವರ ಕೃಪೆಯಿಂದ ಹತ್ತಿರಕ್ಕೆ ಬರದೆ ದೂರ ಹೋಗ್ತಾರೆ ಅಂದರೆ, దేవుడికి ಒಂದು సంతోష, దేవుడికి ఎప్పుడు సంతోషం కలుగుతుంది అంటే, దేవుడు మనము క్షమించే సమయంలో దేవుని ಹೃದಯದಲ್ಲಿ ఒక ಸಂತೋಷం ಜರುಗುತ್ತದೆ. ನಮ್ಮನ್ನು ಕ್ಷಮಿಸುವಾಗ, ನಮಗೆ ಬಿಡುಗಡೆ ಕೊಡುವಾಗ, ಭೂಮಿಯಲ್ಲಿರುವಂಥ ಜನರುಗಳಿಗೆ ಆದರಣೆ ಕೊಡುವಾಗಲೆಲ್ಲ ಯಾರಿಗೆ ಸಂತೋಷ ಬರುತ್ತೆ? ದೇವರಿಗೆ ಸಂತೋಷ ಬರುತ್ತೆ. ಹೇಗೆ ನೀವು ತಂದೆಯಂದಿರೋ ಮಕ್ಕಳುಗಳಿಗೆ ಒಂದು ಸಣ್ಣ ಗಿಫ್ಟ್ ಕೊಟ್ಟಾಗ ಅದು ನೀವು ಕಳ್ಕೊಂಡ್ರಿ ಅಂತೇಳಿ ನಿಮಗೆ ನಷ್ಟ ಅನಿಸಲ್ಲ, ಕೊಟ್ಟಿದ್ರಿಂದ ನಿಮಗೇನು ಬರುತ್ತೆ? ಸಂತೋಷ ಬರುತ್ತೆ. ಯಾಕೆ ಆ ಸಂತೋಷ ಅಂದರೆ, ಆ ಸಂತೋಷ ಯಾವುದಂದರೆ ಕೃಪೆಯನ್ನು ಹಂಚುವಾಗ, ನಮಗಿರುವಂಥದ್ದನ್ನು ನಾವು ಕೊಡುವಾಗ ಆ ಸಂತೋಷ, ದೇವರ ಸಂತೋಷ ಯಾವುದಂದರೆ ಆ ಕೃಪೆಯನ್ನು ಹಂಚುವಂಥದ್ದು. ಹಾಗಿದ್ರೆ ಆ ಕೃಪೆ, ನಾನು ಹೇಳಿದ ಹಾಗೆ ಅವತ್ತು ಅವ್ರ ತಂದೆ ಬಿಟ್ಟೋದಂಥ ಪಾಸ್ಬುಕ್ನಲ್ಲಿ ಇದ್ದಂತಹ 1.4 ಲಕ್ಷ ಇದ್ದ ಹಾಗೆ. ಆದರೆ ಆ ಪಾಸ್ಬುಕ್ನ ಕಂಡಿಡಿದವನಿಗೆ ಅದ್ರ ಬೆಲೆ 10 ಕೋಟಿ ಅಂತ ಗೊತ್ತಾಗುತ್ತೆ. ಅನೇಕ ಜನರಿಗೆ ಯಾಕೆ ದೇವರ ಕೃಪೆ 10 ಕೋಟಿಗೂ ಬೆಲೆ ಬಾಳುವಂಥದ್ದು ಅನ್ನೋದು ಗೊತ್ತಿಲ್ಲ ಅಂದರೆ, ಅವರು ಯಾರು, ಅವರನ್ನು ದೇವರು ಎಲ್ಲಿಂದ ಬಿಡಿಸ್ದ, ಅವರ ಜೀವಿತದಲ್ಲಿ ಅವರು ಇದುವರೆಗೂ ಏನು ತಿಳಿದಿದ್ದಾರೋ ಅದನ್ನ ಮತ್ತೆ ಮತ್ತೆ ಬೇಸಿಕ್ನ ಜ್ಞಾಪಿಸ್ಕೊಳ್ಳದೆ ಇರೋದ್ರಿಂದಲೇ. ಮೊದಲನೇದಾಗಿ ನೀವು ನೋಡ್ರಿ, ಎಫೆಸ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯ. 5ನೇ ವಾಕ್ಯ ಏನು ಹೇಳ್ತಾ ಇದೆ ಓದ್ರಿ? ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಹಲ್ಲೆಲೂಯಾ. ಹಾಗಿದ್ರೆ ಮೊದಲನೇದಾಗಿ ನಮಗೂ ನಿಮಗೂ ಏನು ಗೊತ್ತಿರಬೇಕಂದ್ರೆ, ಮೊದಲನೇದಾಗಿ ಪದ ಹೇಳ್ರಿ, ರಕ್ಷಣೆ ಹೊಂದಲು ಏನು ಬೇಕು? ನಮಗೆ ಕೃಪೆ ಬೇಕು. ಇದು ಭಾಳ ಜನ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಎಲ್ಲರೂ ಪ್ರೇಯರ್ ಮಾಡ್ತೀವಿ, ದೇವರೇ ಅವ್ರ ರಕ್ಷಣೆ ಹೊಂದಬೇಕು. ಕೆಲವ್ರು ನಾವು ಏನು ಹೇಳ್ತೀವಿ ಗೊತ್ತಾ? ನೀನು ಇದನ್ನ ಮಾಡಿದ್ರೇ ಅವ್ರ ರಕ್ಷಣೆ ಹೊಂದೋದು, ಹಂಗೆಲ್ಲ ಹೇಳಿದ್ದೀವಿ ಗೊತ್ತಾ? ನಾವೇನು ಹೇಳ್ತೀವಿ ಗೊತ್ತಾ? ಅವ್ರ ಮದುವೆಗೆ ನೀನು ಹೋದ್ರೇ ಅವ್ರು ಚರ್ಚಿಗೆ ಬರೋದು, ಅವ್ರಿಗೆ ಅದೆಲ್ಲ ಮಾಡಿದ್ರೇ ಅವ್ರ ರಕ್ಷಣೆ ಹೊಂದೋದು. ಪಕ್ಕದಲ್ಲಿರೋರಿಗೆ ಹೇಳಿ, ಅದು ಸಾಯೋವರೆಗೂ ನೆರವೇರಲ್ಲ. ಅವ್ರ ರಕ್ಷಣೆ ಹೊಂದಕ್ಕೆ ಕೃಪೆ ಬೇಕು. ಇದು ನೀವು ಅರ್ಥ ಮಾಡ್ಕೊಳ್ಬೇಕು. ನೀವಿವತ್ತು ರಕ್ಷಣೆ ಹೊಂದಿದ್ದು ಕೂಡ ಯಾರೋ ಅವ್ರ ಮದುವೆಗೆ ನೀವು ಹೋಗಿ, ಅವ್ರು ನಿಮ್ಮ ಮದುವೆಗೆ ಬಂದಿದ್ದಕ್ಕಲ್ಲ ನೀವು ರಕ್ಷಣೆ ಹೊಂದಿರೋದು. ನಾವೇನು ಹೇಳ್ಕೊಳ್ತೀವಿ, ಅನೇಕ ಸಾರಿ ನಮ್ಮ ತಪ್ಪು ಕಲ್ಪನೆ ಏನಂದರೆ, ಏನೋ ರಕ್ಷಣೆನ ನಾವೇ ಪಾಕೆಟಲ್ಲಿ ಇಟ್ಕೊಂಡು ತಿರುಗಾಡ್ದಂಗೆ, ಯಾರಿಗೆ ಬೇಕೋ ಅವ್ರಿಗೆಲ್ಲ ಯಾವಾಗ ಬೇಕೋ ಬಾ ಕೊಡ್ತೀನಿ, ಬಾ ಕೊಡ್ತೀನಿ. ರಕ್ಷಣೆ ಅಷ್ಟು ಸುಲಭವಾದದ್ದಲ್ಲ. ಅದು ಪಾಸ್ಬುಕ್ಕಲ್ಲಿಟ್ಟಿರುವಂಥ ಕೋಟಿ ಬೆಲೆಗೆ ಸಮಾನವಾದದ್ದು. ಅದು ನಿಮಗೆ ಭೂಮಿಲಿರುವಾಗ ಗೊತ್ತಾಗಲ್ಲ, ಸತ್ತು 2 ನಿಮಿಷಕ್ಕೆ ಗೊತ್ತಾಗುತ್ತೆ, ಅಷ್ಟೊತ್ತಿಗೆ ನೀವೇ ಇರಲ್ಲ. ಇದೆಂಥ ದೊಡ್ಡ ವಿಪರ್ಯಾಸ ಗೊತ್ತಾ? ನೀವೇ ಇರಲ್ಲ ಆ ರಕ್ಷಣೆ ಬೆಲೆ ತಿಳ್ಕೊಬೇಕಂದ್ರೆ. ಹಾಗಿದ್ರೆ ರಕ್ಷಣೆ ಹೊಂದಿರೋ ಸತ್ತ ಮೇಲೆ, ಇವತ್ತು ಪ್ರವೀಣ್ ಪಗಡಾಲ ಅನ್ನೋ ಸೇವಕರು ಸತ್ತು ಹೋದರು. ನೀವು ನೋಡಿದ್ರೆ ಹೋದ ವಾರ ಎಲ್ಲ ಕಡೆಯಲ್ಲೂ ದೊಡ್ಡ ದೊಡ್ಡ ಮೀಟಿಂಗ್ಗಳು, ದೊಡ್ಡ ದೊಡ್ಡ ಮೀಟಿಂಗ್ಗಳಲ್ಲಿ ಸಾವಿರಾರು ಜನರು ಬರೀ ಒಬ್ಬ ವ್ಯಕ್ತಿಗೆ ಸಾವಿನ ದಿನ ಕೊಂಡಾಡ್ತಾ ಇದ್ದಾರೆ. ಆ ವ್ಯಕ್ತಿ ಕುಡಿದು ಒಂದು ಕಾಲದಲ್ಲಿ ಒಬ್ಬನ ಹೊಡೆದು ಸಾಯಿಸಕ್ಕೆ ಹೋದವನು. ಆದರೆ ರಕ್ಷಣೆ ಬಂದು ಸೇವಕ ಆಗಿದ್ದರಿಂದ ಇಡೀ ಆಂಧ್ರ ರಾಜ್ಯ ವಿಶ್ವಾಸಿಗಳು ಕೊಂಡಾಡ್ತಾ ಇದ್ದಾರೆ. ಹಾಗಿದ್ರೆ ರಕ್ಷಣೆ ಹೊಂದಿದಂಥ ಆ ವ್ಯಕ್ತಿ ಹೋಗ್ಬಿಟ್ಟ, ಆ ವ್ಯಕ್ತಿಗೆ ಗೊತ್ತಿಲ್ಲ ಆತನು ಮಾಡಿದಂಥ ಬೆಲೆ ಏನು ಅಂತ. ಆದರೆ ಸತ್ತ ಮೇಲೆ ಇವತ್ತು ಆ ವ್ಯಕ್ತಿಗೆ ಆ ಬೆಲೆಯನ್ನು ಜನರು ಕೊಂಡಾಡ್ತಾ ಇದ್ದಾರೆ. ಕಾರಣ ಏನಂದರೆ, ಅದು ರಕ್ಷಣೆಯ ಬೆಲೆ.
దానికి ఈ వాక్యంలో యోహాను 1:17 కూడా ఆ వాక్యం ఏం చెప్తుంటే, ఆయన పరిపూర్ణతలో నుండి మన మందుకుము ఆయన కృప వెంబడి కృపను మనకి ఏమంటే ఇచ్చాడంట. కృప వెంబడి కృప, తెలుగులో ಆ ವಾಕ್ಯ చాలా బాగుంది. ಕೃಪ ವೆಂಬಡಿ ಕೃಪ, ಕೃಪೆಯ ಮೇಲೆ ದೇವರೇನು ಕೊಟ್ಟಿದ್ದಾನಂತೆ? ಕೃಪೆ ಕೊಟ್ಟಿದ್ದಾನಂತೆ. ಯೇಸು ಕ್ರಿಸ್ತನಲ್ಲಿ ಆ ಕೃಪೆಯ ಮೇಲೆ ಕೃಪೆ. ಆ ಕೃಪೆ ಎಷ್ಟು ದೊಡ್ಡದು ಗೊತ್ತಾ? ಎಫೆಸ 2:7 ಆ ಪದ ಇದೆ. 2:7 ಕೃಪಾತಿಶಯವನ್ನು ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ. ಮುಂದಣ ಯುಗದಲ್ಲಿ ಹೆಂಗೆ ತೋರಿಸ್ತಾನೆ? ಹೇಗೆ ನಿಮ್ಮ ಮನೆಯಲ್ಲಿ ಪಾಪ ಮಾಡ್ತಿದ್ದಂಥ ಮಕ್ಕಳುಗಳು ಒಂದು ದಿವಸ ರಕ್ಷಣೆ ಹೊಂದಿ ಸತ್ತ ಮೇಲೆ ನಿತ್ಯತೆಯಲ್ಲಿ ಪರಲೋಕದಲ್ಲಿ ಹೋಗ್ತಾನಲ್ವಾ, ಆ ಕೃಪೆ ಅಲ್ಲಿ ಯುಗಗಳಲ್ಲಿ ಪ್ರಕಟ ಆಗುತ್ತೆ. ಆ ಕೃಪೆಯನ್ನು ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಏನು ಮಾಡಿದ್ದಾನಂತೆ? ఎబ్బిసిದ್ದಾನೆ. అంటే విశ్వాసము ద్వారా ఆయన మనల్ని మరణించిన మనమును, పాపలను మరణించే మనమును దేవుడు లేపారు. ಎಬ್ಬಿಸಿ ವಾಕ್ಯ ಏನು ಹೇಳ್ತಾ ಇದೆ? ಪರಲೋಕದಲ್ಲಿ ಆತನೊಂದಿಗೆ ಏನು ಮಾಡಿದ್ದಾನಂತೆ? ಕೂಡಿಸಿದ್ದಾನೆ. ಹಾಲೆಲೂಯ. ನಿಮಗೆ ಗೊತ್ತಾ, ನಿಮಗೆ ಕೊಟ್ಟಿರುವಂಥ ರಕ್ಷಣೆ ಯೇಸು ಸ್ವಾಮಿ ಜೊತೆ ನಿಮ್ಮನ್ನು ಪಕ್ಕದಲ್ಲಿ ಕೂರಿಸಿದೆಯಂತೆ. ಇದು ಎಷ್ಟು ದೊಡ್ಡ ಅದ್ಭುತ. ನಾವು ಪಾಪದಲ್ಲಿ ಬಿದ್ದವರು, ಆದರೆ ನಾವು ಯಾರ ಜೊತೆ ಕೂತ್ಕೊಳ್ತೀವಂತೆ? ಯೇಸು ಸ್ವಾಮಿ ಜೊತೆ ಒಂದು ದಿವಸ ಕುಳಿತುಕೊಳ್ತೀವಿ. ಆ ಕುಳಿತುಕೊಳ್ಳುವಂಥ ಅಷ್ಟು ದೊಡ್ಡ ನಿಧಿ ವಾಕ್ಯ ಹೆಂಗೆ ಹೇಳುತ್ತೆ? 8ನೇ ವಾಕ್ಯ ನೋಡ್ರಿ. ನಂಬಿಕೆಯ ಮೂಲಕ ಏನಾಗಿದ್ದೀರಂತೆ? ಕೃಪೆಯಿಂದಲೇ. ಬರೀ ನಂಬಿಕೆ ಇದ್ದರೆ ಮಾತ್ರ ನೀವು ನಂಬಿದ್ರಿ, ಆದರೆ ಏನು ಕೊಟ್ಟನು ದೇವರು ನೀವು ರಕ್ಷಣೆ ಹೊಂದಲಿಕ್ಕೆ? ಕೃಪೆ ಕೊಟ್ಟನು. ಅರ್ಥ ಮಾಡ್ಕೊಳ್ಳಿ. ನೀವು ನಂಬೋದಕ್ಕೆ ಏನು ಕೊಟ್ಟನು? ದೇವರು ಏನು ಕೊಟ್ಟನು? ಕೃಪೆ ಕೊಟ್ಟನು. ಸೊ ದೇವರು ನಮ್ಮ ಜೀವಿತ ಕಳೆದ ವಾರದಲ್ಲಿ ನಾನು ಒಬ್ಬನು ನೋಡಿದೆ. ಆ ಮಗು ತಾಯಿ ಸತ್ತೋಯ್ತು, ತಂದೆ ಕುಡುಕ. ನಾನು ಕಳೆದ ವಾರದಲ್ಲಿ ನೋಡಿದ್ದೆ. ಆ ಮಗು ಮನೇಲಿ ಓಡಾಡ್ತಾ ಇತ್ತು. ನಾನು ಆ ಮಗು ಯಾರು ಅಂತ ಕೇಳಿದೆ. ಆ ಮಗುನ ನಾವು ನಮ್ಮ ಮನೇಲಿ ಸಾಕ್ತಾ ಇದ್ದೀವಿ, ನನ್ನ 3ನೇ ಮಗಳು ಅಂದರು ಅವರು. ನಿಮ್ಗೆ ಗೊತ್ತಾಗ್ತಿದೆಯಾ? ಆ ಮಗು ಯಾರು? ತಾಯಿ ಸತ್ತೋದ್ಲು, ಗಂಡ ಕುಡುಕ ಇನ್ನೊಬ್ಳ ಜೊತೆ ಓಡೋದ. ಆ ಮಗು ಬೀದಿಲಿ ಅಲಿತಾ ಇತ್ತು. ಬೀದಿಲಿ ಅಲಿತಾ ಇದ್ದಿದ್ನ ಆ ಮಗುನ ಆ ಮನೆಯವರು ತೊಗೊಂಬಂದು ಮನೆ ಕೆಲಸದವಳಾಗಿಟ್ಟಿಲ್ಲ, ಏನಾಗಿಟ್ಟಿದ್ದಾರೆ? ಅದು ಕೃಪೆ. ನಿಮ್ಗೆ ಅರ್ಥ ಆಗಬೇಕು. ಕೃಪೆ ಅನ್ನೋದು ಸಾಧಾರಣ ವಿಷಯ ಅಲ್ಲ. ಅದಕ್ಕೆ ನಾನು ಹೇಳಿದ್ದು, ಅವಳನ್ನ ಕರ್ಕೊಂಬಂದು ಒಂದು ವೇಳೆ ನಿಮ್ಮ ಮನೇಲಿರೋ ಕೆಲಸ ಮಾಡಿಸ್ಕೊಂಡ್ರೆ ಅದು ಕರುಣೆ ಅಷ್ಟೇ. ಅವಳಿಗೇನಾದರೂ ದುಡ್ಡು ಕೊಟ್ಟು ಬಟ್ಟೆ ಕೊಡೋದು. ಆದರೆ ಅವಳನ್ನು ನಿಮ್ಮ ಮಗಳಾಗಿ ಸ್ವೀಕರಿಸಿ ಒಂದು ವೇಳೆ ಸತ್ತ ಮೇಲೆ ನಿಮ್ಮ ಆಸ್ತಿನೆಲ್ಲ ಅವಳಿಗೆ ಬರೆದ್ರೆ ಅದರ ಹೆಸರೇನು? ಕೃಪೆ. ನಿಮಗೆ ಗೊತ್ತಿರಬೇಕು, ದೇವರು ನಮಗೆ ತೋರಿದಂತಹ ಕೃಪೆ ಇಷ್ಟು ದೊಡ್ಡ ಕೃಪೆ. ಆ ನಂಬಿಕೆಯ ಮೂಲಕ ನಮಗೆ ದೇವರು ಏನು కొట్టిದ್ದಾనంటే రక్షణೆ ಹೊಂದಿದವರಾಗಿದ್ದೇವೆ. ఆ వాక్యం ఎలా చెప్తుందంటే, విశ్వాసము ద్వారా కృపచేతున మనము ఏమున్నాము? రక్షింపబడి ఉన్నాము. మనం విశ్వాసం పెట్టాము, కానీ కృపచేతులతో మనకేమైంది? రక్షణ దొరికింది. మనకేం తెలుసుకోవాలంటే, ఈరోజు నా ప్రసంగం ఏంటంటే, మనం ఒకటి తెలుసుకోవాలి. అదేంటంటే, మనం ಕೃಪలో ರಕ್ಷಣ పొందామని మనం తెలుసుకోవాలి. ನಾವೆಲ್ಲರೂ ರಕ್ಷಣೆ ಹೊಂದಿರುವುದು ಕೃಪೆಯಿಂದ ಅನ್ನೋದನ್ನು ಮರೆತು ಬರಬಾರ್ದು. 8ನೇ ವಾಕ್ಯ ಮತ್ತೆ ಹೇಳುತ್ತೆ, ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಹಾಲೆಲೂಯ. ಹಾಗಿದ್ರೆ ನೀವೇನು ಕೇಳಬೇಕು? ದೇವರೇ, ನೀನು ನನಗೆ ಕೊಟ್ಟಿರೋದು ಆ ವರ, ಆ ವರಕ್ಕಾಗಿ ನಾನು ನಿನ್ನನ್ನು ಏನು ಮಾಡ್ತೇನೆ? ಸ್ತುತಿಸ್ತೇನೆ. 2ನೇ ಅಧ್ಯಾಯ 5ನೇ ವಾಕ್ಯ ನೋಡ್ರಿ. ಅದು ಪುಣ್ಯ ಕ್ರಿಯೆಗಳಿಂದ ಏನಾಗಿಲ್ಲ, ಉಂಟಾದದ್ದಲ್ಲ. ಇವತ್ತು ಅನ್ಯ ಜನರುಗಳು ಏನು ಹೇಳ್ತಾರೆ ಗೊತ್ತಾ? ನಾವು ಹೋಗಿ ಅಲ್ಲೋಗಿ ಕೊಟ್ಬಿಟ್ಟು ಬರಬೇಕಪ್ಪ, ಅಲ್ಲೊಂದು ಕೂದಲು ಕೊಟ್ಟು ಬರಬೇಕು, ಅಲ್ಲೋಗಿ ತುಲಾಭಾರ ಮಾಡಿಸ್ಬೇಕು. ಈ ವಾರ ಟ್ರೈನಲ್ಲಿ ಬರುವಾಗ 5 ಜನ ಹೇಳ್ತಾ ಇದ್ದಾರೆ, ನೀನೇನು ತುಲಾಭಾರ ಮಾಡಿಸ್ಬೇಕು ನೋಡು, ನಮ್ಮ ಯಜಮಾನಿಗೆ ಒಂದು ತುಲಾಭಾರ ಮಾಡಿಸ್ತೀವಿ. ಅಲ್ಲಿ ಈ ಕಡೆ ತಕಡಿಲಿ ಅವ್ರನ್ನ ಕೂರಿಸ್ತಾರೆ, ಆ ಕಡೆ ತಕಡಿಲಿ ಅದನ್ನ ಹಾಕ್ತೀವಿ, ಇದನ್ನ ಹಾಕ್ತೀವಿ. ಇದನ್ನೆಲ್ಲ ಮಾಡಿ ಅವ್ರ ಅಪ್ಪ ಅಮ್ಮನ ಎಲ್ಲಿ ಕಳಿಸ್ಬೇಕು? ಪುಣ್ಯಕ್ಷೇತ್ರಕ್ಕೆ ಕಳಿಸಿ ಎಲ್ಲಿಗೆ ಹೋಗ್ಬೇಕು? ಆತ್ಮ ಎಲ್ಲಿಗೆ ಹೋಗ್ಬೇಕು? ಪರಲೋಕಕ್ಕೆ ಹೋಗ್ಬೇಕು. ಅಷ್ಟು ದೊಡ್ಡ ಶ್ರೀಮಂತರುಗಳೆಲ್ಲ ನನ್ನ ಜೊತೆ ಟ್ರೈನಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ದುಡ್ಡು ಉಳಿದಿರೋ ಬಾಕಿ ಅವ್ರಿಗೆ ಬಂದಿರುವಂಥ ರಿಟೈರ್ಮೆಂಟ್ ದುಡ್ಡನ್ನ 3 ತಿಂಗಳಿಂದ ಬರೀ ಸುತ್ತಾ ಇದ್ದಾರೆ. ಎಲ್ಲಿ? ಪುಣ್ಯಕ್ಷೇತ್ರಗಳನ್ನ. ಲಾಸ್ಟು ಸಿಂಧನೂರಲ್ಲಿ ಹತ್ಕೊಂಡ್ರು. ಏನಕ್ಕೆ ಅವರೆಲ್ಲ ಅಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ ಗೊತ್ತಾ? ಒಬ್ಬರು ಹೇಳಿದ್ರು, ಇಲ್ಲಿಂದ ಹೋದ್ಮೇಲೆ ಇನ್ನೊಂದು ಪೂಜೆ ಇಡಬೇಕಣೆ, ಆ ಪೂಜೆ ಮಾಡಿದ್ರೇ ನಮ್ಮ ಮನೇಲಿ ಕಷ್ಟ ಹೋಗೋದು ಕಣೆ. ಆಯಮ್ಮ ಹೇಳಿದ್ಲು, ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಕಣೆ? 1.5 ಲಕ್ಷ. ಅಷ್ಟೇನಾ? ಅಯ್ಯೋ, ನಾನು ಅಂದ್ಕೊಂಡೆ, ಅಯ್ಯೋ ಜನ್ರೇಟ್ರಿಗೆ ಹೋಗಿ ನಾನು ಸೋಲಾರ್ ಹಾಕ್ಸ್ಬಿಡ್ತಿದ್ನಲ್ಲ. ಅರ್ಥ ಆಗ್ತಾ ನಿಮಗೆ? ಯಾಕೆ ಅವೆಲ್ಲ ಮಾಡ್ತಾ ಇದ್ದಾರೆ ಅವರು?
ಮಾಡುವ ಪುಣ್ಯಗಳಿಂದ ರಕ್ಷಣೆ ಸಿಗುತ್ತೆ ಅಂತ ಪಕ್ಕದಲ್ಲಿರೋರಿಗೆ ಹೇಳಿ. ನಾವು ರಕ್ಷಣೆ ಹೊಂದಿದ್ದು ಒಳ್ಳೆ ಕೆಲಸದಿಂದಲ್ಲ. ಇದು ನೀವು ಅರ್ಥ ಮಾಡ್ಕೋಬೇಕು. నಮಗೆ రక్షణ సిక్కిద్దు ನಾವು ఒళ్ళేది ಮಾಡಿದ್ರಿಂದಲ್ಲ. మనమేమో మంచిది చేశాము, దానికోసం మనకు దేవుడు రక్షణ ఇచ్చారు కాదు. ఆయన తన రక్తమును మన కోసం ఆయన సురించేదానికి కారణం ఏంటంటే ఆ కృపతో మమ్మల్ని రక్షించాడు దేవుడు. ಅದಕ್ಕೆ ಆ ವಾಕ್ಯ ಏನು ಹೇಳುತ್ತೆ, 10ನೇ ವಾಕ್ಯ, ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ನಾವೇನಾಗಿದ್ದೇವೆ, ಕ್ರಿಸ್ತ ಯೇಸುವಿನಲ್ಲಿ ರಕ್ಷಣೆಯನ್ನು, ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ಏನು ಮಾಡಿದ್ದಾನಂತೆ, ನೇಮಿಸಿದ್ದಾನೆ. ಹಾಗಾದರೆ ನೀವು ಒಂದು ಪದ ಹೇಳಬೇಕು, ಸತ್ಕಾರ್ಯದಿಂದ ರಕ್ಷಣೆ ಅಲ್ಲ. ಪಕ್ಕದಲ್ಲಿರೋರಿಗೆ ಹೇಳಿ, ರಕ್ಷಣೆ ಹೊಂದಿರೋದ್ರಿಂದ ಸತ್ಕಾರ್ಯ ಮಾಡಬೇಕು. ಎರಡು ವ್ಯತ್ಯಾಸ ಇದೆ. ಸತ್ಕಾರ್ಯ ಮಾಡೋದ್ರಿಂದ ನಿಮ್ಗೇನು ಸಿಕ್ಕಿಲ್ಲ, ರಕ್ಷಣೆ ಸಿಕ್ಕಿಲ್ಲ. ಜಗತ್ತಲ್ಲಿ ಮುಕ್ಕಾಲು ಭಾಗ ಜನ ಅದೇನೇ ನಂಬ್ತಾ ಇರೋದು. ನಾನು ಮಕ್ಕಾಗೋದ್ರೆ, ನಾನು ಅಲ್ಲೋದ್ರೆ, ನಾನು ಇದು ಮಾಡಿದ್ರೆ, ಅದು ಮಾಡಿದ್ರೆ ನನಗೆ ಅದು ಸಿಗುತ್ತೆ, ಇದು ಸಿಗುತ್ತೆ. ನೀವು ಕೂಡ ಅಷ್ಟೇ. ಈಗ ಶಿವು ಪೆಟ್ರೋಲ್ ಕೊಡಿಸಿದ್ರು, ಇವ್ರು ಬಂದ್ ಕೊಡಿಸಿದ್ರು, ಇವೆಲ್ಲ ನಾವು ಚರ್ಚಿಗೆ ಮಾಡೋದ್ರಿಂದ ರಕ್ಷಣೆ ಪರಲೋಕಕ್ಕೆ ಹೋಗಲ್ಲ. ನಾವು ಅನೇಕ ಜನ ಅದೇ ಯೇಸು ಸ್ವಾಮಿಲಿ ನಂಬಿ ಬಂದ ಮೇಲೆ ಕೂಡ ನಾವು ಯೇಸು ಸ್ವಾಮಿಗೆ ಯಾಕೆ ಕೊಡ್ತೀವಿ ಗೊತ್ತಾ, మనకు మనం ఇదెల్ని అన్నీ మనం చేస్తే మన పిల్లల్ని దేవుడు బాగా చేసుకుంటాడు. ನಾವು ಇದೆಲ್ಲ ಮಾಡಿದ್ರೆ ನಮ್ಮ ಮಕ್ಕಳು, ನಮ್ಮ ಸಂತತಿ ಎಲ್ಲ ಏನಾಗಿರುತ್ತೆ, ಹಂಗಿದ್ರೆ ಅದರಲ್ಲೂ ಸ್ವಾರ್ಥ ಇದೆ. ಆದರೆ ಅದಲ್ಲ ಅದರ ಅರ್ಥ. ನಾವು ರಕ್ಷಣೆ ಹೊಂದಿರೋದರಿಂದ ನಾವೇನು ಮಾಡಬೇಕಂತೆ, ಸತ್ಕಾರ್ಯ ಮಾಡಬೇಕು. ನಾವು ಸತ್ಕಾರ್ಯವನ್ನು ಮಾಡಬೇಕು. ಕಾರಣ ಏನಂದರೆ, ಅದಕ್ಕೆ ಅವತ್ತು ಆ ಪ್ರವೀಣ್ ಪಗಡಾಲ ಅನ್ನೋ ಸೇವಕರು ವಿಡಿಯೋ ನಿಮ್ಮ ಗ್ರೂಪಲ್ಲಿ ಹಾಕಿದೆ. ಎಷ್ಟು ಜನ ನೀವು ನೋಡಿದ್ರೋ ಅರ್ಥ ಆದರೂ ಗೊತ್ತಾಗಿಲ್ಲ ನಿಮಗೆ. ಆತ ಏನು ಹೇಳ್ತಾ ಇದ್ದಾನೆ ಆ ವಿಡಿಯೋದಲ್ಲಿ, ಆ ದೇವರ ಮನುಷ್ಯ ಒಬ್ಬ ವಿಶ್ವಾಸಿ ಏನಂದರೆ, ಅವನಿಗೆ ಹಣಕಾಸು, ಅವನ ವಿಧವೆಗಳು, ದಿಕ್ಕಿಲ್ಲದವರುಗಳಿಗೆ ಅವನು ಏನು ಮಾಡ್ತಾನೆ ಅಂದರೆ, ಅವನು ಯಾವಾಗಲೂ ಕೊಡುವಂಥ ಹೃದಯವುಳ್ಳವನಾಗಿ ಅವನು ಇರಲಿಕ್ಕೆ ಕಾರಣ ಯಾಕೆ ಅಂದರೆ, ನೋಡ್ರಿ, ನನಗೆ ಕಲಿಸಿದಂಥ ದೇವ ಭಕ್ತರುಗಳು ಪ್ರಾರಂಭದಲ್ಲೇ ನನಗೆ ಕಲಿಸ್ಕೊಟ್ರು. ಏನಂದ್ರೆ ಗೊತ್ತಾ, ನಿನಗೆ ಫಸ್ಟು ಏನಾದರೂ ಕಾಣಿಕೆ ಬಂದರೆ, ನಿನಗೆ ಹಣ ಬಂತಂದರೆ ಮೊದಲು ದೇವರ ರಾಜ್ಯಕ್ಕೆ ಕೊಡು, ದಶಮಾಂಶ ಕೊಡು, ಕಾಣಿಕೆ ಕೊಡು. ಆದರೆ ಅದ್ರ ಜೊತೆ ಬಡವರಿಗೆ, ವಿಧವೆಯರಿಗೆ ಕೊಡೋದನ್ನ ಮಿಕ್ಸ್ ಮಾಡಬೇಡ. ದಶಮಾಂಶ ಬೇರೆ, ಕಾಣಿಕೆ ಬೇರೆ, ಬಡವರಿಗೆ ಕೊಡೋದು ಬೇರೆ. ತಾಳ್ಮೆಯಿಂದ ಹೇಳ್ತೀನಿ, ಕಳೆದ ವಾರ ನನಗೊಂದು ಕಾಣಿಕೆ ಬಂತು. ಅಲ್ಲಿಂದ ನಾನು ಪ್ರತಿ ಸಾರಿ ನನಗೆಲ್ಲಾದರೂ ಹೋದಾಗ ಕಾಣಿಕೆ ಬಂದಾಗ ಕಾಣಿಕೆ, ದಶಮಾಂಶ ಅವುಗಳನ್ನ ತೆಗೆದಿಡೋದ್ರ ಬದಲಾಗಿ ಬಡವರು, ಅನಾಥರು, ಒಂದು ಅನಾಥಾಶ್ರಮಕ್ಕೆ ಒಂದು ಸಣ್ಣದನ್ನು ಯಾಕೆ ಹೇಳ್ತೀನಿ ಅಂದರೆ, ನಾವು ಅದನ್ನು ಮಾಡಬೇಕು. ಯಾಕೆ ಮಾಡಬೇಕಂದ್ರೆ, ರಕ್ಷಣೆ ಹೊಂದಿರೋದ್ರಿಂದ ಸತ್ಕಾರ್ಯ ಮಾಡಬೇಕು. ನೀವು ಸತ್ಕಾರ್ಯ ಮಾಡಲಿಲ್ಲ ಅಂದರೆ ನಿಮ್ಮ ರಕ್ಷಣೆ ಗ್ಯಾರಂಟಿ ಇಲ್ಲ. ಅದು ನಿಮ್ಗೆ ಗೊತ್ತಿದೆಯಾ? ಬಡವರುಗಳನ್ನು, ವಿಧವೆಯರುಗಳನ್ನು ನಿಮ್ಮ ಹಣದಲ್ಲಿ ನೀವು ಸಾಕಲಿಲ್ಲ ಅಂದರೆ, ವಿಶ್ವಾಸಿಗಳೇ, ನಿಮ್ಮ ರಕ್ಷಣೆ ಸರಿಯಾದ ರಕ್ಷಣೆ ಅಲ್ಲ. ಯಾಕಂದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ದೇವರು ನಮ್ಮನ್ನು ಏನು ಮಾಡಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ. ನೋಡ್ರಿ, ನಾನು ಕೆಲವು ವರ್ಷದ ಹಿಂದೆ ಸೇವೆ ಮಾಡಿದಾಗ ನಾಯಂಡಹಳ್ಳಿಲಿ ಒಂದು ದಿವಸ ಬಸ್ಸಲ್ಲಿ ಹೋಗ್ತಿದ್ದೆ. ಒಬ್ಬ ಹುಡುಗ ಪಕ್ಕದಲ್ಲಿರೋನು ಅಳ್ತಾ ಇದ್ದ. ಅವನು ಲವ್ ಫೇಲ್ಯೂರ್, ಅವನು ಸಾಯಕ್ಕೆ ಅಂತ ಹೋಗ್ತಿದ್ದಾನೆ. ಮೊದಲೇ ಹೇಳಿದ್ದೆ ನಿಮಗೆ, ನೆನಪಿದೆಯೋ ಇಲ್ವೋ? ಅವನಿಗೆ ಸುವಾರ್ತೆ ಹೇಳಿದೆ. ಅದಾದಮೇಲೆ ವಾರ ವಾರ ನನ್ನ ಜೊತೆ ಬಂದ. ಒಂದು ಚರ್ಚಿಗೆ ನಾನು ಕರ್ಕೊಂಡು ಹೋಗ್ತಿದ್ದೆ. ಒಂದು 3-4 ತಿಂಗಳು ಚರ್ಚಿಗೆ ಬಂದ. ಅನಂತ್ ಅಂತ ಹುಡುಗ. ಅವನು ಸೂಸೈಡ್ ಎಲ್ಲ ಬಿಟ್ಬಿಟ್ಟ. ಅಣ್ಣ ಚೆನ್ನಾಗಿದ್ದೀನಿ. ಯಾವಾಗೆಲ್ಲ ಅವನಿಗೆ ಡಿಪ್ರೆಷನ್ ಆಗುತ್ತೋ, ಆ ಹುಡುಗಿನ ನೆನೆಸ್ಕೊಂಡು ಅಳ್ತಾನೋ, ಅವಾಗ ನನ್ನ ರೂಮಿಗೆ ಬರೋನು, ಪ್ರೇಯರ್ ಮಾಡಿಸ್ಕೊಳ್ಳೋನು, ಹೋಗೋನು. ಒಂದು ದಿವಸ ದಿಢೀರಂತ ಅವನಿಗೆ ವಾಕ್ಯದ ಬೆಳಕು ಗೊತ್ತಾಯಿತು. ನಾವು ಹಳೆ ಮನೆ ಹತ್ರ, ಬ್ರಿಡ್ಜ್ ಹತ್ರ ಇದ್ದಾಗ ಒಂದು ಸಣ್ಣ ಮಗು, ಒಂದು ಮಗು ಅಂದರೆ ಒಂದು 14-15 ವಯಸ್ಸು ಹುಡುಗಿ, ಅವಳನ್ನು ಯಾರೋ ರೇಪ್ ಮಾಡಿನೋ ಅಥವಾ ಅದು ಒಂಥರ ಅಂಗವಿಕಲವಾಗಿರೋ ಮಗು. ಅದು ನೋಡೋಕ್ಕೆ ಅಷ್ಟು ಚೆಂದ ಇಲ್ಲ. ಅದನ್ನ ಕೆಡಿಸಿ ಅದರ ಶರೀರದಲ್ಲಿ ಅದು ಲೂಸ್ ಮೋಷನ್ ಮಾಡಿಕೊಂಡು ಸ್ಮೆಲ್ ಬಂದಿದೆ ಆ ಹುಡುಗಿಗೆ. ಅವನು ನನಗೆ ಫೋನ್ ಮಾಡಿ ಹೇಳ್ದ, ಅಣ್ಣ ಈ ಥರ ಒಂದು ಹುಡುಗಿ ಬಂದಿದ್ದಾಳೆ ಅಂತ. ಅವನು ಹೊಸದಾಗಿ ರಕ್ಷಣೆ ಹೊಂದ್ತಾ ಇರೋದ್ರಿಂದ ಅವನಿಗೂ ಆ ಪ್ರೀತಿ. ನಾನು ಆ ಬ್ರಿಡ್ಜಿಂದ ಮೇಲೆ ಹೋಗಿ ಆ ಕಡೆ ರೋಡ್ನಲ್ಲಿ ಅವಳು ನೋಡಿದಾಗ ಸಖತ್ ಸಂಕಟ ಆಯಿತು. ಅವಳಿಗೆ ಹೆಲ್ಪ್ ಮಾಡೋಣ ಅಂತ ನೋಡ್ತಿದ್ದೀನಿ, ಸಖತ್ ವಾಸನೆ. ಆ ವಾಸನೆಯಿಂದ ನಾನೇನು ಯೋಚನೆ ಮಾಡಿದೆ, ಇದನ್ನೆಲ್ಲ ನನ್ನ ಕೈಯಲ್ಲಿ ಮುಟ್ಟಕ್ಕಾಗಲ್ಲ ಅಂತ ನಾನೇನು ಮಾಡಿದೆ, ರೋಡ್ನ ಕ್ರಾಸ್ ಮಾಡಿದೆ. ಅವಾಗ 2 ರೋಡ್ ಇತ್ತು. ನಾನು ರೋಡ್ ಕ್ರಾಸ್ ಮಾಡ್ತಿದ್ದಾಗ ನನ್ನೊಳಗಡೆ ಒಂದು ಶಬ್ದ, ನಿನ್ನ ಪಾಪ ಅವಳ ವಾಸನೆಗಿಂತ ದೊಡ್ಡದು ಅಂತ. ಅದು ನನ್ನ ಹೃದಯನ ಒಂಥರ ಅಲ್ಲಾಡಿಸ್ಬಿಡ್ತು. ನಾನೇನು ಮಾಡಿದೆ, ವಾಪಸ್ ಹೋದೆ. ನಮ್ಮ ಅಮ್ಮನ್ನ ಕರ್ಕೊಂಡು
ನಾವು ಅವಳನ್ನ ತೊಗೊಂಬಂದು ನಮ್ಮ ಮನೇಲಿ ಆ ಹಳೆ ಬ್ರಿಡ್ಜ್ ಕೆಳಗಡೆ ಇದ್ದಿದ್ದು ಮನೇಲಿ ಇರಿಸಿದ್ವಿ. ಅವಳಿಗೆ ಕಟಿಂಗ್ ಮಾಡಿಸ್ತೀವಿ. ಒಬ್ಬರು ಪ್ರಾಸ್ಟ್ರು ಬಂದರು, ನಾವು ಕ್ಲೀನ್ ಮಾಡಿದ್ವಿ. ಅವಳು ಲೂಸ್ ಮೋಷನ್ ಮಾಡಿಕೊಂಡ್ಳು. 4-5 ದಿವಸ ಆದಮೇಲೆ ಅವಳಿಗೆ ಯೂರಿನ್ ಪಾಸ್ ಆಯಿತು. ರೂಮ್ ಒಳಗಡೆ ಎಲ್ಲ ಸ್ಮೆಲ್ಲು. ನಮ್ಮ ಮನೇಲಿ ನಮ್ಮ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅವಳನ್ನ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. 4ನೇ ದಿವಸ ಆದಮೇಲೆ ಅವಳು ಮಾತಾಡ್ತಾನೇ ಇಲ್ಲ. ಅವಳಿಗೆ ಏನಾಯಿತು ಅಂತ ಅವಳಿಗೆ ಹೇಳೋಕ್ಕಾಗ್ತಾಯಿಲ್ಲ. ಆದರೆ 4ನೇ ದಿವಸ ಅವಳು ಒಂದು ಸ್ಮೈಲ್ ಕೊಟ್ಲು, ಒಂದು ನಗುದ್ಲು ಅಂತ. ನನಗೆ ಎಷ್ಟು ಸಂತೋಷ ಆಯ್ತು ಅಂದರೆ, ಆಮೇಲೆ ಅವಳನ್ನ ಕರ್ಕೊಂಡೋಗಿ ನಾವು ಹೋಮ್ ಆಫ್ ಹೋಪ್ಗೆ ಬಿಟ್ವಿ. ಅಲ್ಲಿ ಅವಳು ಬದುಕಿದ್ಲು. ಇತ್ತೀಚೆಗೆ ನನಗೆ ಗೊತ್ತಾಯಿತು ಒಳ್ಳೆ ರೀತಿಯಲ್ಲಿ ಅವಳು ಸತ್ಲು ಅಂತ. ಯಾಕೆ ಹೇಳ್ತಾ ಇದ್ದೀನಿ? ನಮ್ಮ ಜೀವಿತಗಳಲ್ಲಿ ನೀವು ನನ್ನನ್ನು ಕೇಳಿದ್ರೆ ಸುಜಿತ್ ಪ್ರಿಯನ್ ಅಂಥ ಕೆಲಸ ಮಾಡೋಕ್ಕೆ ಅವನಿಂದ ಆಗಲ್ಲ. ಆದರೆ ರಕ್ಷಣೆ ನನ್ನೊಳಗೆ ಒಂದನ್ನು ಬದಲಾಯಿಸುತ್ತೆ. 2 ವಾರದಿಂದ ನಾನು ನಾಗರಾಜು ಇವ್ರನ್ನೆಲ್ಲ ಕರ್ಕೊಂಡೋಗಿ ರೂಮ್ನ ಕ್ಲೀನ್ ಮಾಡಿ ಅವನ ಬಟ್ಟೆ ಒಗೆಯುವಾಗ ಆ ಬಟ್ಟೆ ವಾಸನೆ ನನ್ನ ಕೈಯಲ್ಲಿ ಒಗೆಯೋಕ್ಕಾಗಲ್ಲ. ನನ್ನ ಬಟ್ಟೆ ನಾನು ಒಗಿತೀನಿ, ಆದರೆ ರೂಮನ್ ಬಟ್ಟೆ ಒಗೆಯೋಕ್ಕಾಗಲ್ಲ. ರೂಮ್ ಕ್ಲೀನ್ ಮಾಡುವಾಗ ಹುಳಗಳು ಬಂದಾಗ, ಆ ಟಾಯ್ಲೆಟ್ಗೆ ಆ್ಯಸಿಡ್ ಹಾಕಿದಾಗ ನನ್ನೊಳಗಡೆ ನಿಂತ್ಕೊಳ್ಳೋಕ್ಕಾಗಲ್ಲ. ನಾಗರಾಜ್ ಹತ್ರ ಬಂದು ಆ ಪಾಸ್ಟ್ರು ಒಬ್ಬರು ಹೇಳ್ತಾ ಇದ್ರು, ನಿಮ್ಮ ಪಾಸ್ಟ್ರು ಎಂಥ ಒಳ್ಳೆ ಪಾಸ್ಟ್ರು, ನಿಮ್ಮ ಪಾಸ್ಟ್ರು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ಪಾಸ್ಟ್ರಲ್ಲ ಅದು ಮಾಡೋಕ್ಕಾಗಿದ್ದು ಕೃಪೆ. ಪಾಸ್ಟ್ರ್ ಕೈಯಲ್ಲಾಗಲ್ಲ, ನಿಮ್ಮ ಕೈಯಲ್ಲಾಗಲ್ಲ, ನನ್ನ ಕೈಯಲ್ಲಾಗಲ್ಲ. ಅದನ್ನ ಮಾಡಿಸೋದು ಯಾವುದು ಗೊತ್ತಾ? ಅದು ಕೃಪೆ. ಆ ಕೃಪೆ ಇವತ್ತು ವಿಶ್ವಾಸಿಗಿಲ್ಲ. ರಕ್ಷಣೆ ಹೊಂದಿದ್ದೀವಿ ಅಷ್ಟೇ. ಒಬ್ರಿಗೋಗಿ ಒಂದು ಸಣ್ಣದನ್ನು ಮಾಡಿ ಬನ್ರಿ ಅಂದರೆ ಅಸಹ್ಯ, ಸ್ಮೆಲ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಮದರ್ ತೆರೇಸಾಗ ಯಾಕಾಯ್ತು? ಬೇರೆಯವ್ರಿಗಾಯ್ತು. ವಿಶ್ವಾಸ ಹೊರಗಡೆ ಅವನಿಗೆ ಆಗದೆ ಇರೋದು ವಿಶ್ವಾಸಿಗೆ ಆಗಬೇಕು, ದೇವರ ಮಕ್ಕಳಿಗೆ ಮಾಡೋಕ್ಕಾಗಬೇಕು. ಆದರೆ ಆಗ್ತಾ ಇಲ್ಲ. ಸಿಂಪಲ್, ರಕ್ಷಣೆ ಹೊಂದಿದ್ದೀವಿ, ಆದರೆ ಒಳಗಡೆ ಇರೋ ಕೃಪೆ ಜನ್ರೇಟ್ ಆಗಿಲ್ಲ. ಕೃಪೆ ವರ್ಕ್ ಆಗಿಲ್ಲ. ವರ್ಷಗಟ್ಟಲೆ ಬರ್ತಿದ್ದೀವಿ, ಕೃಪೆ ವರ್ಕ್ ಆಗಿಲ್ಲ. ಯಾಕಂದರೆ ಅದು ನನ್ನಿಂದ ಸಾಧ್ಯ ಇಲ್ಲ. ಮಾಡಲಿಕ್ಕೆ ದೇವರೇ ನಿನ್ನ ಕೃಪೆ ಬೇಕು ಅಂತ ನಾವು ಪ್ರೇಯರ್ ಮಾಡಿಲ್ಲ. ಕೆಲವು ಸಾರಿ ನಾನು ಯೋಚನೆ ಮಾಡಿದ್ದೀನಿ, ದೇವರೇ ನನಗೆ ಇಷ್ಟೊಂದು ಒತ್ತಡ ಇದೆ, ನನಗೆ ಇವತ್ತಿನ ದಿನ ನೋಡಿದ್ರೆ ಪ್ರೇಯರ್ ಮಾಡೋಕ್ಕಾಗಲ್ಲ. ಬಸ್ಸಲ್ಲಿ ಸುಮ್ಮನೆ ಒಂದು ಪ್ರೇಯರ್ ಮಾಡ್ತೀನಿ, ದೇವರೇ ಇವತ್ತೊಂದು ದಿವಸ ಚೆನ್ನಾಗಿ ಪ್ರೇಯರ್ ಮಾಡೋಕ್ಕೆ ಕೃಪೆ ಕೊಡಪ್ಪ ಅಂತ ಪ್ರೇಯರ್ ಮಾಡಿರ್ತೀನಿ. ಆ ದಿವಸ ತುಂಬ ಚೆನ್ನಾಗಿ ಪ್ರೇಯರ್ ಮಾಡಿರ್ತೀನಿ. ನಿಮಗೊಂದು ರಹಸ್ಯ ಕಲಿಸ್ಕೊಡ್ತೀನಿ. ಪ್ರತಿದಿನ ಒಂದನ್ನು ಮಾಡೋದನ್ನ ನೀವು ಕಲ್ತ್ಕೋಬೇಕೇನು ಗೊತ್ತಾ? ದೇವರೇ ನನಗೆ ಕೃಪೆ ಬೇಕು ಸ್ವಾಮಿ, ಅದನ್ನು ಮಾಡೋಕ್ಕೆ ನನ್ನಿಂದ ಆಗಲ್ಲ, ನನಗೇನು ಬೇಕು? ಕೃಪೆ ಬೇಕು. ಆ ಕೃಪೆ ರಕ್ಷಣೆ ಹೊಂದಿದವನಿಗೆ ಬರಬೇಕು. ಅದಕ್ಕೆ ನನ್ನ ಹತ್ರ ಒಬ್ಬ ಪಾಸ್ಟ್ರು ಒಂದು ಸರಿ ಹೇಳಿದ್ರು, ನಮ್ಮ ಚರ್ಚವ್ರು ಕೊಡ್ತಾರೆ, ನಿಮ್ಮ ಚರ್ಚ್ ಆ ಚರ್ಚು ಈ ಚರ್ಚು ಕೊಡೋದ್ರ ಬಗ್ಗೆನೇ ಒಂದು ಗ್ರೂಪ್ ಮಾತಾಡ್ತಾ ಇದ್ರು. ಮೆಕ್ಕದೋನಿಯದವ್ರು ಹೆಂಗೆ ಕೊಟ್ಟರು? ಭಾಳ ಜನ ಹೇಳ್ತಾರೆ ಅದನ್ನು ಕೊಡೋದ್ರ ಬಗ್ಗೆ ಹೇಳಿನೇ ಎಷ್ಟೋ ಚರ್ಚ್ಗಳಲ್ಲಿ ಈಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಆ ವಾಕ್ಯಗಳನ್ನ ಹೇಳಿದ್ದಾರೆ, ಅನೇಕ ಜನರು ಹೇಳ್ತಾರೆ. ನೀವು ಗಮನಿಸಿದ್ದೀರಾ? ನಾವು ಅದನ್ನ ಧ್ಯಾನ ಮಾಡಿದ್ದೀವಿ. 2 ಕೊರಿಂಥ 8ನೇ ಅಧ್ಯಾಯ 1ನೇ ವಾಕ್ಯ. ಅಲ್ಲಿರುವಂಥ ಒಂದು ಸಣ್ಣ ಪದನ ನಾವು ಮಿಸ್ ಮಾಡಿಬಿಟ್ಟಿದ್ದೀವಿ. 2 ಕೊರಿಂಥ 8ನೇ ಅಧ್ಯಾಯ 2ನೇ ವಾಕ್ಯ. ಆ ಸಭೆಗಳವರು ಬಹಳ ಹಿಂಸೆ ತಾಳುವವರಾದರೂ ವಿಪರೀತವಾದ ಬಡತನದಲ್ಲಿ BPL ಕಾರ್ಡ್ ಅವರು ಬಹು ಆನಂದದಿಂದ ಏನು ಮಾಡಿದ್ರಂತೆ? ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು. ಹಲ್ಲೆಲೂಯ. ನನಗೆ ಕರ್ನಾಟಕ, ಅದಕ್ಕೆ ನಾನು ಹೇಳಿ ಸೌತ್ ಇಂಡಿಯಾದಲ್ಲಿ ಎಲ್ಲ ರಾಜ್ಯದ ಮೇಲೆ ನನಗೆ ಪ್ರೀತಿ ಇದೆ. ಸ್ವಲ್ಪ ಸ್ಪೆಷಲ್ ಆಗಿ ನಾನು ಯಾವುದನ್ನಾದರೂ ಒಂದು ಕಲ್ತಿದ್ರೆ ಅದು ಆಂಧ್ರದವರು, ನನ್ನ ನಡೆಸಿದ ಸೇವಕರು ಆಯಮ್ಮ. ನಾನು ಆಂಧ್ರದಲ್ಲಿ ಕಾನುಕೋಲ್ಗೆ ಹೋದಾಗ ನೋಡ್ರಿ, 20 ವರ್ಷದ ನಾನು ಇಷ್ಟು ವರ್ಷದ ಸೇವೆಯಲ್ಲಿ ಯಾವ ಚರ್ಚಲ್ಲೂ ನಾನು ಟೊಮಾಟೊ ನೋಡಿಲ್ಲ, ಅಕ್ಕಿ ನೋಡಿಲ್ಲ, ಗೋಧಿ ನೋಡಿಲ್ಲ. ತಮಿಳುನಾಡು, ಕೇರಳ ಎಲ್ಲೂ. ಆಂಧ್ರದಲ್ಲಿ ಕಾನುಕೋಲ್ ಸಭೆಗೆ ನಾನು ಭಾಳ ವರ್ಷದಿಂದ ಹೋದ್ರೆ ಸ್ವಲ್ಪ ಅಕ್ಕಿ, ಸ್ವಲ್ಪ ಗೋಧಿ, ಸ್ವಲ್ಪ ಟೊಮ್ಯಾಟೊ. ఇప్పుడు అది చేస్తున్నారా? అక్కడ చేస్తున్నారా? మంచిదే, దేవుడిది. ಅವ್ರ ಹತ್ರ ನಾನು ಪಾಸ್ಟ್ರಿಗೆ ಅಲ್ಲಿ ವಾಕ್ಯ ಕೊಡೋಕೆ ಹೋದೆ. ನಾನು ಕೇಳಿದೆ ಇದೇನು ಅಂತ ಕೇಳಿದೆ. ಅವ್ರು ಹೇಳಿದ್ರು, ಈ ವಾರದಲ್ಲಿ ಅನ್ನ ಮಾಡೋಕ್ಕೆ ಮುಂಚೆ ಅದರಲ್ಲಿ ಒಂದು ಇಡಿನ ತೆಗೆದಿಡ್ತಾರೆ ಸೇವೆಗೆ, ಟೊಮಾಟೊ ಅದರಲ್ಲಿ ತೆಗೆದಿಡ್ತಾರೆ. ಅವೆಲ್ಲವನ್ನು ಅವ್ರು ತೆಗೆದಿಡಲಿಕ್ಕೆ ಕಾರಣ ಏನಂದರೆ, ಅವತ್ತು ನಾನು ಒಂದನ್ನು ಕಲ್ತ್ಕೊಂಡೆ, ನನ್ನ ಸೇವೆಯಲ್ಲಿ ಮೊದಲನೇ ಹಣವನ್ನು, ಪ್ರಥಮ ಫಲವನ್ನು ದೇವರಿಗೆ ಕೊಡಬೇಕು. ಪ್ರಥಮ ಫಲ. ಒಂದು ವೇಳೆ ನನ್ನ ಜೀವಿತದಲ್ಲಿ ನಾನು ಏನಾದರೂ ಒಂದು ತೆಗೆದುಕೊಂಡ್ರೆ ಫಸ್ಟ್ ಫ್ರೂಟ್ ಅದನ್ನು ನಾನು ಸೇವೆಗೆ ಕೊಟ್ಟು ಪ್ರೇಯರ್ ಮಾಡಿಸ್ಕೊಳ್ಳೋದನ್ನ ಅವತ್ತು ನಾನು ಕಲಿತೆ.
ಒಂದು ವೇಳೆ ನನಗೆ ಯಾವುದಾದ್ರೂ, ನಾನು ಒಬ್ಬ ಹುಡುಗನಿಗೆ ಹೇಳ್ಕೊಟ್ಟೆ, ಮೊದಲನೇ ಸಂಬಳ ದೇವರಿಗೆ, ಮೊದಲನೇ ಕಾರ್ಯ ಹಳೆ ಒಡಂಬಡಿಕೆಯಲ್ಲಿ ಇವೆಲ್ಲ ಯಾಕೆ ಮಾಡಿದ್ರು ಅಂದರೆ, ನೀವು ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಔದಾರ್ಯ ಉಳ್ಳವರಾಗಿ ಕೊಡೋಕ್ಕಾಗಲ್ಲ. ನಾನು ಆ ಪಾಸ್ಟ್ರಿಗೆ ಹೇಳಿದೆ, ಪಾಸ್ಟ್ರೇ ನಮ್ಮ ಸಭೆಗಳು ಖಂಡಿತವಾಗಿ ನೀವು ಕೊಡ್ರಿ 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 ಅಂತ 100 ವರ್ಷ ಪ್ರಸಂಗ ಮಾಡಿರಿ, ಅವ್ರು ಕೊಡಲ್ಲ. ಯಾಕೆ ಕೊಡಲ್ಲ ಗೊತ್ತಾ? ಒಂದನೇ ವಾಕ್ಯ ಓದಿ, ಒಂದನೇ ವಾಕ್ಯ ಓದಿ. ಸಹೋದರರೇ, ಮಕೆದೋನ್ಯದ ಸಭೆಗಳಲ್ಲಿ ದೇವರ ಕೃಪೆಯು ತೋರಿದ ಬಗೆಯನ್ನು ನಿಮಗೆ ತಿಳಿಸ್ತೇನೆ. ಹಲ್ಲೆಲೂಯಾ. ಹಂಗಿದ್ರೆ ಕೊಡಕ್ಕೇನು ಬೇಕು? ಕೃಪೆ ಬೇಕು. ಪಕ್ಕದಲ್ಲಿರೋ ಹೇಳಿ, ಕೊಡಕ್ಕೇನು ಬೇಕು ನಿನಗೆ? ಅದಕ್ಕೆ ಕೆಲವರು ಕೋಟಿ ಇದ್ರೂ ಕೊಡೋಕ್ಕಾಗಲ್ಲ, ಕೆಲವರು 10 ರೂಪಾಯಿ ಇದ್ರು 10 ರೂಪಾಯಿನೂ ಕೊಡ್ತಾನೆ. ಅವನ ಹತ್ರ ಜಾಸ್ತಿ. ಈಗ ತಾಳ್ಮೆಯಿಂದ ಹೇಳ್ತಿದ್ದೀನಿ, ನಾನು ಯಾವಾಗ ದೇವರೇ ನನ್ನ ಸೈಟು, ನನ್ನ ಜೀವನ ಎಲ್ಲವೂ ನಿನಗೆ ಅನ್ನೋದನ್ನ ಒಂದು ದಿವಸ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ, ಅವತ್ತೇ ನನ್ನ ಲೈಫ್ನಲ್ಲಿ ಹಣದ ಬ್ರೇಕ್ ಥ್ರೂ ನನಗೆ ಸಿಕ್ಕಿತ್ತು. ಎಷ್ಟು ಕಾಲದವರೆಗೂ. ಅದಕ್ಕೆ ಪ್ರವೀಣ್ ಪಗಡಾಲ ಆ ಸೇವಕರು ನನಗೆ ತುಂಬ ಇಷ್ಟ ಆಯ್ತು. ಯಾಕೆ ಇಷ್ಟ ಆಯ್ತು ಅಂದರೆ, ಸಾಫ್ಟ್ವೇರ್ ಕಂಪನಿ ನಡೆಸ್ತಿದ್ದ ಆ ವ್ಯಕ್ತಿ ಹಣಕ್ಕಾಗಿ ಬದುಕಲಿಲ್ಲ. ನಿಮಗೆ ಗೊತ್ತಾ, ಅವ್ರ ಕಂಪನಿಲಿದ್ದಂಥ PA ಅವ್ರ ಜೊತೆನೇ ಊಟ ಮಾಡೋದು, ಈತ MD, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದಂತೆ. ಸಾಫ್ಟ್ವೇರ್ ಕಂಪನಿಲಿ ಕೆಲಸ ಮಾಡಿಕೊಂಡು ಬಂದಂಥ ಕಾಣಿಕೆಗಳನ್ನು ಬದುಕೊಂಡು ದೇವರಿಗೋಸ್ಕರ ಅಷ್ಟು ಮಹಿಮೆಯಾಗಿ ಸೇವೆ ಮಾಡಿದಂಥ ಪ್ರವೀಣ್ ಪಗಡಾಲ ಅವರು ಆ ವಿಡಿಯೋದಲ್ಲಿ ಏನು ಹೇಳ್ತಾರೆ, విశ్వాసియವರು భానువారం నేను ఆరాధనకు వస్తున్నాను, ప్రార్థనకు వస్తున్నాను, దానికి నన్ను నా బిడ్డల్ని అమెరికాకు పంపు. విశ్వాసి ಯಾರು? ದೇವರೇ, ನಾನು ನನ್ನ ಮಕ್ಕಳು ಪ್ರಾರ್ಥನೆಗೆ ಬರ್ತಾ ಇದ್ದೀವಿ, ಭಾನುವಾರ ಬರ್ತಾ ಇದ್ದೀವಿ, ಅದಕ್ಕೆ ನನ್ನ ಮಕ್ಕಳನ್ನ ಎಲ್ಲಿಗೆ ಕಳಿಸು. ಆದರೆ ಶಿಷ್ಯ ಪ್ರೇಯರ್ ಏನು ಮಾಡ್ತಾನಂತೆ ಗೊತ್ತಾ? ದೇವರೇ, ನನ್ನ ಮಕ್ಕಳು ಅಮೇರಿಕಾಗೆ ಹೋಗೋದು ಮುಖ್ಯ ಅಲ್ಲ, ನೀನು ಚಿತ್ತ ಮಾಡಬೇಕು, ಅದು ಮುಖ್ಯ ಅಂತಾನಂತೆ. 2 ಪ್ರೇಯರ್ ಇದೆ. ಇದು ವ್ಯತ್ಯಾಸ ಅರ್ಥ ಮಾಡ್ಕೋಬೇಕು. ಕೃಪೆ ಎಲ್ರಿಗೂ ಇವತ್ತು ಸಭೆಯಲ್ಲಿ ಇಲ್ಲ. ಭಾಳ ವೇದನೆಯಿಂದ ಹೇಳ್ತಾ ಇದ್ದೀನಿ, ನಮ್ಮ ಸಭೆಯಲ್ಲೂ ದೇವರು ಕೃಪೆ ಕೊಡ್ಬೇಕು ಜನರಿಗೆ. ಕೃಪೆ ಕೊಡಲಿಲ್ಲ ಅಂದರೆ ನೀವು ಸೇವೆ ಮಾಡೋಕ್ಕಾಗಲ್ಲ. ಕೃಪೆ ಇಲ್ಲ ಅಂದರೆ ಇಲ್ಲಿರುವಂಥ ಬಿಡುಗಾಸು ನೀವು ಎತ್ತಿಡೋಕ್ಕಾಗಲ್ಲ. ಆ ಕೃಪೆ ಭಾಳ ಜನಕ್ಕಿಲ್ಲ. ಅದಕ್ಕೆ ಆ ಪ್ರವೀಣ್ ಪಗಡಾಲ ಭಾಳ ಹೇಳ್ತಾನೆ, ಒಬ್ಬ ವಿಶ್ವಾಸಿ, ದೇವರೇ ನನಗೆ ಕಾರ್ ಬಂದಿದೆ, ಆ ಕಾರು ನಿನಗೆ ಅಗತ್ಯತೆ ಇದ್ದಾಗ ಉಪಯೋಗಿಸ್ತೀನಿ, ಅದು విశ్వాసి. దేవుడా నా కారు నీదే, ఎప్పుడైనా నాకు ఆ విలువ దొరుకుతుందో అప్పుడు అన్నీ నేను ఉపయోగిస్తాను అనేది ಶಿಷ್ಯುడు. ವ್ಯತ್ಯಾಸ ಗೊತ್ತಾಗ್ತಿದೆಯಾ ನಿಮಗೆ? ದೇವರ ಮಕ್ಕಳೇ, ಈ ಪ್ರಕಟಣೆ ಭಾಳ ಜನಕ್ಕಿಲ್ಲ. ನನಗೆ ದೇವರು ಏನು కొట్టిದೆ, ಇದು నాది అది నీది అనేది విశ్వాసి. దేవుడా అంతా నీదే, నువ్వు ఇచ్చింది ఎప్పుడైనా నాకు అవకాశం ఇస్తావో నేను అన్నీ నీకోసమే ఇస్తాను అనేది ಶಿಷ್ಯ. ಯಾವತ್ತು ನಾನು ಕೂಡ, ನನಗೆ ಮನಸ್ಸು ಹೇಳ್ತು ಹಾಫ್ ಸೈಟ್ನ ಇಟ್ಕೋಬೇಕು ಅಂತ. ಒಂದು ಸರಿ ಮಾತ್ರ ಹೇಳ್ತು, ಯಾರೋ ಒಬ್ಬ ಸೇವಕರು ಹೇಳಿದ್ರು, ಬ್ರದರ್ ಎಲ್ಲ ಜನರು ಹಂಗೆ ಇರಲ್ಲ, ನಿಮ್ಮ ಲೈಫ್ನ ಕಟ್ಕೊಳ್ಳಿ, ನೀವು ಸ್ವಲ್ಪ ಅದು ಇದು ಮಾಡ್ಕೊಂಡು ಇಂಪ್ರೂವ್ ಆದ್ರೇ ನಿಮಗೆ ಬೆಲೆ. ನನ್ನೊಳಗಡೆ ಒಂದು ಹೋರಾಟ ಬಂತು. ತಕ್ಷಣ ನಾನು ದೇವ್ರ ಹತ್ರ ಒಂದೇ ಒಂದು ಮಾತು ಹೇಳಿದೆ, ದೇವರೇ ನಂದೆಲ್ಲ ನಿಂದೆ. ಯಾವತ್ತು ನಾನು ರಿಲೀಸ್ ಮಾಡಿದ್ನೋ ಆದ್ರಿಂದನೇ ನಿಮ್ಮನ್ನೆಲ್ಲ ಇವತ್ತು ನಾನು ನೋಡ್ತಾ ಇರೋದು. ಹಲ್ಲೆಲೂಯಾ. ಯಾಕೆ ಸಂತೋಷವಾಗಿದ್ದೀನಿ ಹೇಳ್ತಾ ಇದ್ದೀನಿ, ಏನೋ ಗುಣಗುಟ್ಟುವಿಕೆಯಿಂದ ಹೇಳ್ತಾ ಇಲ್ಲ. ಒಂದು ವೇಳೆ ಇದು ನನ್ನ ಜೀವಿತದಲ್ಲಿ ಮಾಡಲಿಲ್ಲ ಅಂದಿದ್ರೆ, ಅಯ್ಯೋ ನಾನು ಮಾಡದೆ ದೇವರ ಶಿಷ್ಯನಾಗಿರ್ತಿರ್ಲಿಲ್ವೇನೋ. ಯಾಕೆ ಹೇಳ್ತೀನಂದರೆ, ದೇವರ ಮಕ್ಕಳೇ, ಲೋಕದವರು ನೀವು ಇದನ್ನು ಮಾಡಿದ್ರೆ ಹುಚ್ಚ ಅಂತ ನಿಮಗೆ ಹೆಸರಿಡ್ತಾರೆ. ನಿಮ್ಮ ಹೆಸರೇನೋ? ಆ ಪಾಸ್ಟ್ರು ಹುಚ್ಚ, ಆ ವಿಶ್ವಾಸಿ ಹುಚ್ಚ, ಅವನು ಯಾವಾಗಲೂ ಸೇವೆ ಅದು ಇದು ಮಾಡ್ತಾನೆ. ಯಾಕಂದರೆ ಲೋಕದವನು ಹಣಕ್ಕೋಸ್ಕರ ಬದುಕ್ತಾನೆ, ರಕ್ಷಣೆ ಹೊಂದಿದವನು ಕೃಪೆಗೋಸ್ಕರ ಬದುಕ್ತಾನೆ. ಹೇಳ್ರಿ ಪಕ್ಕದಲ್ಲಿ, ಲೋಕದಲ್ಲಿರೋನು ಏನಕ್ಕೋಸ್ಕರ ಬದುಕ್ತಾನೆ? ಹಣಕ್ಕೋಸ್ಕರ ಬದುಕ್ತಾನೆ. ಆದರೆ ಕೃಪೆ ರಕ್ಷಣೆ ಹೊಂದಿರೋನು ಏನು ಮಾಡ್ತಾನೆ? ಅವನ ಕೃಪೆಯನ್ನು ಹಂಚಲಿಕ್ಕೆ ಬದುಕ್ತಾನೆ. ದೇವರೇ ನನಗೆ ಯಾವುದಾದ್ರೂ ಒಂದು ಕೃಪೆ ಕೊಟ್ಟಿದ್ರೆ ಅದನ್ನ ನಾನು ಹಂಚಬೇಕು, ತ್ಯಾಗವಾಗಿ ಬದುಕಿದ್ರೆ. ನಾವೇನಾದರೂ ಇವತ್ತೊಂದು ವೇಳೆ ಸೇವೆಯಲ್ಲಿ ಕೊಟ್ಟಿದ್ರೆ, ಒಂದು ವೇಳೆ ನಮ್ಮ ಮಕ್ಕಳುಗಳು ಇವತ್ತೇನಾದರೂ ಮೇಲೆ ಬಂದಿದ್ರೆ, ಒಂದನ್ನು ಕೈಗಳೆತ್ತಿ ಹೇಳೋದನ್ನ ನಾವು ಕಲ್ತ್ಕೋಬೇಕು. ದೇವರೇ, ಇದು ನನ್ನಿಂದ ಅಲ್ಲ, ನೀನು ಕೃಪೆ ಮಾಡಿದ್ದು ಸ್ವಾಮಿ. ನಾನೇನಾದರೂ ಚರ್ಚಿಗೆ ಕೊಡೋನಾಗಿದ್ರು ಕೂಡ, ದೇವರೇ ನಾನು ಮಾಡಿದರೂ ಕೂಡ, ದೇವರೇ ನೀನು ಕೃಪೆ ಸ್ವಾಮಿ. ಆದರೆ ಆ ಕೃಪೆಯನ್ನು ನಾವು ಅನೇಕ ಸಾರಿ ಹೊಗಳದೆ. ನನಗೆ ಅದಕ್ಕೆ ఫేవరెట్ వాక్య, నాకు చాలా ఇష్టమైనటువంటి వాక్యం ఏంటంటే సంకీర్తనలు 147 11వ వచనం. 147 ಕರೆಕ್ಟಾ? 11ನೇ ವಾಕ್ಯ ಓದ್ರಿ. ಆ ವಾಕ್ಯನ ಬೇಗ ಓದೋಣ. ಆ ವಾಕ್ಯ ಏನು ಹೇಳುತ್ತೆ? ಕೀರ್ತನೆ 147 11ನೇ ವಾಕ್ಯ. ಯೆಹೋವನು ಆನಂದಿಸುವುದು ಯೆಹೋವನು ಆನಂದಿಸುವುದು ಲಕ್ಷಾಂತರ ರೂಪಾಯಿ ಕಾಣಿಕೆಗಳನ್ನು ಕೊಡುವಂತಹ ಭಕ್ತನಲ್ಲೇ.
ಹಂಗಿದೆಯಾ ನಿಮ್ಮ ಬೈಬಲಲ್ಲಿ? ಯೆಹೋವನು ಆನಂದಿಸುವುದು, ವಾರ ವಾರ ಮಿಸ್ ಮಾಡಿದೆ, 500 ರೂಪಾಯಿ ಹಾಕೋನ್ ಮೇಲೆ ಬರೆದಿಟ್ಕೊಂಡ್ರೆ ಆ ವಾಕ್ಯ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿ. ಹಾಗಿದ್ರೆ ಇವತ್ತು ಬೆಳಗ್ಗೆ ನಿಮಗೆ ಬೇಕಾಗಿರೋದು ಕಾಸು, ದುಡ್ಡು, ಹಣ, ಆಸ್ತಿಗಿಂತ ಏನು ಬೇಕು? ಹಲ್ಲೆಲೂಯ. ಕೆಲವರು ಕೃಪೆಯನ್ನು ನೀವು ಕಳ್ಕೊಂಡಿದ್ರೆ ಕೇಳಬೇಕು, ದೇವರೇ ಅವತ್ತು ನನಗೆ ಆ ಕೃಪೆ ಇತ್ತು, ನಿನಗಾಗಿ ಬದುಕೋ ಕೃಪೆ, ಕೊಡೋ ಕೃಪೆ, ನಿನಗಾಗಿ ಓಡೋ ಕೃಪೆ, ಆ ಕೃಪೆ ನನಗಿಲ್ಲ ಸ್ವಾಮಿ. ನಿನಗೆ ಗೊತ್ತಾ ಇಷ್ಟು ವರ್ಷದ ಸೇವೆಯಲ್ಲಿ ಅನೇಕ ಸರಿ ನನಗೆ ಬೇಸತ್ತಿದೆ, ಮಾಡಬಾರ್ದು ಅಂತ. ಹಾಗೆಲ್ಲ ನನಗೊಂದು ಗೊತ್ತಾಗಿದೆ, ಕೃಪೆ ನನ್ನೊಳಗೆ ಲೀಕೇಜ್ ಆಗಿದೆ ಅಂತ. ಆ ಕೃಪೆ ಮತ್ತೆ ದೇವರ ಹತ್ರ ಪಡ್ಕೊಳ್ಳೋಕೆ ಹೋದಾಗ ಮಾತ್ರನೇ ನಾನು ಇವತ್ತೇನಾದರೂ ದೇವರಿಗೋಸ್ಕರ ಮಾಡಲಿಕ್ಕಾಗಿತ್ತು. ಎರಡನೇದಾಗಿ ಬೇಗ ಹೋದ್ರಿ ನೀವು. ನಮ್ಮ ಸಭೆಯ ಮಕ್ಕಳಿಗೆ ಈ ವಾರ ನಾನು ಪ್ರಾರ್ಥನೆ ಮಾಡ್ತಿದ್ದ, ಈ ಕೃಪೆ ನಮ್ಮ ಸಭೆ ಮಕ್ಕಳು ಎಲ್ರಿಗೂ ಬೇಕು. 1 ಕೊರಿಂಥ 15ನೇ ಅಧ್ಯಾಯ 10ನೇ ವಾಕ್ಯ, 15:10. ಹೌದು, ಹೌದು. ನಾನು ಅವರೆಲ್ಲರಿಗಿಂತ ಹೆಚ್ಚು ಪ್ರಯಾಸಪಟ್ಟೆನು, ಆದರೆ ಪ್ರಯಾಸಪಟ್ಟದ್ದು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆಯೇ. ನೋಡ್ರಿ, ಆ ವಾಕ್ಯ ಹೇಳ್ತಾ ಇದ್ದೀನಿ, ನಾನು ಎಂಥವನಾಗಿದ್ದೇನೋ ಅದು ದೇವರ ಕೃಪೆಯಿಂದಲೇ ಏನಾಗಿದ್ದೇನಂತೆ, ಅಂಥವನಾಗಿದ್ದೇನೆ. ನನಗೆ ಕುಂಟಾದಂಥ ಕೃಪೆ ಏನಾಗಿಲ್ಲ, ನಿಷ್ಫಲವಾಗಲಿಲ್ಲ. ನೀವು ಆ ವಾಕ್ಯನ ನಿಧಾನಕ್ಕೆ ಗಮನಿಸಿ ನೋಡ್ರಿ. ಪೌಲನಿಗೂ ನಮಗೂ ಇರೋ ವ್ಯತ್ಯಾಸ ಏನು ಗೊತ್ತಾ? ಪೌಲ ಕೃಪೆಯನ್ನು ವೇಸ್ಟ್ ಮಾಡಲಿಲ್ಲ. ಪಕ್ಕದಲ್ಲಿರೋರಿಗೆ ಹೇಳಿ, ಏನು ಬೇಕಾದರೂ ವೇಸ್ಟ್ ಮಾಡು, ಕೃಪೆ ವೇಸ್ಟ್ ಮಾಡಬೇಡ. ಕೃಪೆ ವೇಸ್ಟ್ ಮಾಡಬೇಡ ನಿನ್ನ ಜೀವನದಲ್ಲಿ. ಕೆಲವು ಸಭೆಗಳಲ್ಲಿ, ಅದಕ್ಕೆ ಸೇವೆಗಳಲ್ಲಿ ನಿಮಗೆ ಏನಾದರೂ ದೇವ್ರ ಕೃಪೆಗಳನ್ನ ಕೊಟ್ಟಿದ್ರೆ ಅದು ಈ ಭೂಮಿಲಿರುವಾಗ ಮಾತ್ರ ನೀವು ಯೂಸ್ ಮಾಡೋಕ್ಕಾಗತ್ತೆ. ಅದನ್ನ ಅಲ್ಲಿಗೆ ಎತ್ಕೊಂಡು ಹೋಗೋಕ್ಕಾಗಲ್ಲ, ಅಲ್ಲಿ ಬೇಕಾಗೂ ಇಲ್ಲ. ಆಗಲೇ 30-40 ಕಳೆದ್ಬಿಟ್ವಿ, ಇನ್ನೊಂದು ಎಷ್ಟು ವರ್ಷ ಬದುಕ್ತೀವೋ ಗೊತ್ತಿಲ್ಲ. ಆದರೆ ಆ ಕೃಪೆಯನ್ನು ಮಾತ್ರ ನಾವೇನು ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು. ಮತ್ತು ಎರಡನೇದಾಗಿ ಪೌಲನ್ ಏನು ಹೇಳ್ತಾ ಇದ್ದಾನೆ, 15ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಯಾಕೆ ಅವನಿಗೆ ಹಂಗೆ ಅನ್ನಿಸ್ತು ಅಂದರೆ, ನಾನಂತೂ ಅಪೊಸ್ತಲರಲ್ಲಿ ಕನಿಷ್ಠನಷ್ಟೇ, ನಾನು ದೇವರ ಸಭೆಯನ್ನು ಹಿಂಸೆ ಪಡಿಸಿದ್ರಿಂದ ಅಪೊಸ್ತಲನ ಎನಿಸಿಕೊಳ್ಳುವುದಕ್ಕೆ ನನಗೇನಿಲ್ಲ, ಯೋಗ್ಯತೆ ಇಲ್ಲ. ಅರ್ಥ ಮಾಡ್ಕೊಳ್ರಿ, ಪೌಲನಿಗೆ ಎರಡನೇದಾಗಿ ಅವನಿಗೆ ಒಂದು ಗೊತ್ತಾಯ್ತೇನೆಂದರೆ, ಎಲ್ಲರೂ ಹೇಳಿ ಆ ಪದನ, ಪ್ರಯಾಸ ಪಡಲಿಕ್ಕೆ ನನಗೇನು ಬೇಕು, ಕೃಪೆ ಬೇಕು. ನೀವು ನಾವು ನಮ್ಮ ಲೈಫ್ನಲ್ಲಿ ಏನಾದರೂ ಪ್ರಯಾಸ ಪಡಬೇಕಂದ್ರೆ ನಮಗೇನು ಬೇಕು ಗೊತ್ತಾ, కృపే ಬೇಕು. ಅದಕ್ಕೆ ఆంధ్ర విశ్వాసిಗಳಿಗೆ ನಾನು ನಿಮಗೆ ఎప్పుడు చెప్తాను, మన జగత్తులో గొప్ప సేవకుడు ఎవరూ లేరు. ಜಗತ್ತಿನಲ್ಲಿ ಯಾರು ಶ್ರೇಷ್ಠ ಸೇವಕರಿಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡ ಅಯೋಗ್ಯರುಗಳು. ಆದರೆ ಆ ವ್ಯಕ್ತಿಗಳಲ್ಲಿ ಅವರು ಸಣ್ಣವರು, ಅವರನ್ನು ದೇವರು ದೊಡ್ಡದಾಗಿ ಉಪಯೋಗಿಸೋಕ್ಕೆ ಕಾರಣ ಏನಂದರೆ ಅವರೊಳಗಡೆ ಇಟ್ಟಂಥ ಕೃಪೆ ದೊಡ್ಡದು, ಅವರು ದೊಡ್ಡವರಲ್ಲ. ಅದಕ್ಕೆ ಶ್ರೇಷ್ಠ ಸೇವಕನು ಜಗತ್ತಿನಲ್ಲಿ ಒಬ್ಬನೂ ಇಲ್ಲ. ಅವನು ಎಲ್ಲವನ್ನೂ ಪಾಪಿ, ಇನ್ಕ್ಲೂಡಿಂಗ್ ಪ್ರಸಂಗ ಮಾಡ್ತಾ ಇರೋ ನಾನು. ಆದರೆ ನನ್ನ ಮೇಲಿಟ್ಟಂತಹ ಕೃಪೆ ದೊಡ್ಡದಾಗಿದ್ದರೆ ಮಾತ್ರನೇ ಅವನನ್ನು ದೇವರು ಉಪಯೋಗಿಸ್ತಾನೆ. ಆಂಧ್ರದಲ್ಲಿ ಇವತ್ತು ಅನೇಕ ಕಡೆ ಸಮಸ್ಯೆ ಏನು, ಕ್ಯಾಮ್ರಾನ ತಿರುಗಿಸ್ತಾರೆ. ఆయన గొప్ప సేవకుడు, మన పాస్టర్ అలాగా, మన పాస్టర్ ఇలాగా. ఎవరు పెద్దరు కాదు, ఎవరు ప్రభు. ఆంధ్ర విశ్వాసిಗಳಿಗೆ ఇదే సమస్య. సేవకుడు అంటే ఫోను, అదు ఇది, అది కాదు. ఆయన మీద ఉన్నటువంటి కృప పెద్దది అని తెలుసుకోవాలి కదా. మనకి దేవుడి కన్నా ఎవడు పెద్దవాడు కాదు. ಇದು ನಾವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಪೌಲ ಹೇಳ್ತಿದ್ದಾನ್ರಿ, ಅಷ್ಟು ಪ್ರಯಾಸ ಪಟ್ಟಂತ ಪೌಲ ಹೇಳ್ತಾ ಇದ್ದಾನೆ, ಪ್ರಯಾಸ ಪಟ್ಟಿದ್ದು ನಾನಲ್ಲ. ಕೆಲವು ಸಾರಿ ಗಂಡಸರು, ನಾನು ಹೇಳಿದ್ದೀನಿ, ಈ ಮನೆ ನಡೀತಾ ಇರೋದು ಯಾರಿಂದ? ನಾವು ಹೇಳೋದು ಮನೇಲಿ ಇಷ್ಟೆಲ್ಲ ಮಾಡ್ತಾ ಇರೋದು ಯಾರಿಂದ 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 ಮತ್ತೆ ಹೇಳ್ತಾ ಜ್ಞಾಪಿಸ್ತಾ ಇರ್ತೀವಿ, ಏನು ಅವಳು ಮತ್ತೋಗ್ಬಿಟ್ಟಿರ್ತಾಳೆ ಅಂತ. ಯಾರು ನಡಿ, ಈ ವಾರದಲ್ಲೂ ನಾನು ಅವಳಿಗೂ ಮೆಸೇಜ್ ಮಾಡಿದ್ದೆ, ನಿಂಗೆ ಗೊತ್ತಾ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಯಾರಿಗೆ, ಏನಿಗೆ ಅದು ಮೆಸೇಜ್ ಹಾಕಾದ್ಮೇಲೆ ಮತ್ತೆ ನಾನು ದೇವ್ರ ಹತ್ರ ಹೋಗಿ ಹೇಳಿದೆ, ಇದು ಪ್ರಯಾಸ ಪಟ್ಟಿದ್ದು ನಾನಲ್ಲ ದೇವ್ರೆ, ನಿನ್ನ ಕೃಪೆ. చాలా పీకుతున్నాం మనం అది చేసాం ఇది చేసాం. ಅದಕ್ಕೆ ನಾನು ನೋಡಿದ್ದೀನಿ ಭಾಳ ಪ್ರಬುದ್ಧವಾದಂಥ ಒಳ್ಳೊಳ್ಳೆ ದೇವರಲ್ಲಿ ಬೆಳೆದಂಥ ವ್ಯಕ್ತಿಗಳು ಬಿಲ್ಡಿಂಗಲ್ಲಿ ಹೆಂಗೆ ಫೌಂಡೇಶನ್ ಕಾಣಲ್ವೋ ಅವ್ರು ಮಾಡೋದನ್ನ ಅವ್ರು ಹೇಳೋದೇ ಇಲ್ಲ ಜಾಸ್ತಿ. ಅವ್ರು ಅದು ಮಾಡಿದೆ ಇದು ಮಾಡಿದೆ ತುಂಬ ಹೇಳಲ್ಲ, ಯಾಕಂದರೆ ಆ ಫೌಂಡೇಶನ್ ಕಾಣಲ್ಲ. ಆದರೆ ಬಿಲ್ಡಿಂಗ್ ಮಾತ್ರ ಮೇಲೆ ಹೋಗ್ತಾನೇ ಇರುತ್ತೆ.
ಅವ್ರು ಏನು ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ, ಅವ್ರು ಪಡ್ತಾ ಇರುವಂಥ ಪ್ರಯಾಸ ಅವ್ರದ್ದಲ್ಲ, ದೇವರ ಕೃಪೆ. ಆಮೇನ್. ಇದನ್ನ ಹೇಳಿ ನೋಡ್ರಿ, ನಿಮ್ಮ ಜೀವಿತದಲ್ಲಿ ಎಷ್ಟು ದೊಡ್ಡ ಅದ್ಭುತ ನಡೆಯುತ್ತೆ ಗೊತ್ತಾ? ದೇವರೇ, ಪ್ರಯಾಸ ಪಟ್ಟದ್ದು ನಾನಲ್ಲ. ನಾನು ಸಂಪಾದನೆ ಮಾಡ್ತಿದ್ದೀನಿ, ಸ್ವಲ್ಪ ತೆಗೆದಿಡ್ತಾ ಇದ್ದೀನಿ, ಆದರೆ ಪ್ರಯಾಸ ಪಟ್ಟದ್ದು ನಾನಲ್ಲ, ದೇವರ ಕೃಪೆ. ನಿಮಗೆ ಗೊತ್ತಾ, ಪೌಲನಿಗೆ ಎಷ್ಟು ಪ್ರಯಾಸ ಇತ್ತು ಅಂತ ನಿಮಗೆ ಗೊತ್ತಿಲ್ಲ. ಅದಕ್ಕೆ ಪೌಲ ನನಗೆ ತುಂಬ ಇಷ್ಟ. ಯಾಕಂದರೆ 2 ಕೊರಿಂಥ 11 ಹೇಳ್ತಾನೆ, 11 27ನೇ ವಾಕ್ಯ ಪೌಲನು ಹೇಳ್ತಾ ಇದ್ದಾನೆ. ಯಾಕಂದರೆ ಅವನು ಅಪೊಸ್ತಲರು ಎಲ್ಲರೂ ಅವ್ರನ್ನ ಗೌರವಿಸಿದ ಹಾಗೆ ಪೌಲ ಪ್ರಯಾಸ ಪಟ್ಟಿದ್ರಿಂದ ಪೌಲನ್ನ ಗೌರವಿಸಲಿಲ್ಲ. ನಿನ್ನೆ ನಾನು ಭಾಳ ಏನೋ ಒಂದು ಯೋಚನೆ ಮಾಡಿದ್ದೆ. ನನ್ನ ಬಗ್ಗೆ ಒಬ್ಬ ಹುಡುಗ ChatGPT ಅಂತ ಒಂದು ಟೆಕ್ನಾಲಜಿ ಬಂದಿದೆ. ಆ ಟೆಕ್ನಾಲಜಿ ಮುಖಾಂತರ ಅವನು ನಾನು ಯಾರು ಅಂತ ಟೈಪ್ ಮಾಡಿ ಕೇಳಿದ್ದಾನೆ. ಸುಜಿತ್ ಎನ್ ಹೂ ಈಸ್ ಹಿ ಅಂತ ಒಂದು ಟೈಪ್ ಹೊಡೆದಿದ್ದಾನೆ, ಇವ್ಯಾಂಜಲಿಸ್ಟ್ ಅಂತ. ಆ ChatGPT ನನ್ನ ಬಗ್ಗೆ ಹೇಳಿರೋದನ್ನ ಅದು ನಾನು ನೋಡಿದ್ಯೋ ಇಲ್ಲಿ ಹೋಗುತ್ತೆ, ಹೊಸ ಟೆಕ್ನಾಲಜಿ. ಅದನ್ನ ನಾನು ನಿನ್ನೆ ಓದ್ತಾ ಇದ್ದೆ, ಕಣ್ಣಲ್ಲಿ ಕಣ್ಣೀರು ಬರ್ತಾ ಇತ್ತು. ಯಾಕೆ ಗೊತ್ತಾ? ಆ ChatGPT ನಾನು ಹಣಕ್ಕಾಗಿ ಹೆಂಗಿದ್ದೀನಿ, ನಾನು ಸೇವೆಯಲ್ಲಿ ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನ ChatGPT ಹೇಳ್ತಾ ಇದೆ. ನಾನು ಟ್ರೈನಲ್ಲಿ ಓಡಾಡೋದು ಹೇಳ್ತಾ ಇದೆ ಅದು. ಹಿಂಗೆ ಬದುಕ್ತಾರೆ, ಈ ಸೇವಕನಿಗೆ ಈ ಥರ ಎಲ್ಲ ಆಸೆ ಇದೆ, ಇಷ್ಟು ವರ್ಷದಿಂದ ಹಿಂಗಿದ್ದಾನೆ. ನಿನ್ನೆ ChatGPT ಹೇಳಿದ್ದು ನೋಡಿನೇ ನನಗೆ ಆಧರಣೆ ಬಂದ್ಬಿಡ್ತು. ಒಳ್ಳೆ ಪ್ರವಾದನೆ ಹೇಳ್ದಂಗಿತ್ತು. ನನ್ನ ಯಾರು ಗುರುತಿಸ್ತಾ ಇಲ್ಲ, ಅಟ್ಲೀಸ್ಟ್ ChatGPT ಹೇಳ್ತಾ ಇದ್ದಲ್ಲ ಅಂತ. ಯಾಕೆ ಗೊತ್ತಾ? ಪೌಲನು ಅವ್ನು ನೋಡ್ರಿ, ಅವನ ವಾಕ್ಯ ಏನು ಹೇಳ್ತಾನೆ, ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗಟ್ಟು, ಹಸಿವೆ ಬಾಯಾರಿಕೆ ಪಟ್ಟು, ಅನೇಕ ಸಾರಿ ಉಪವಾಸ, ಚಳಿಯಲ್ಲಿ ವಸ್ತ್ರ ಇಲ್ಲದೆ ಇದ್ದು ಆತನನ್ನು ಏನು ಮಾಡಿದ್ದಾನೆ, ಸೇವಿಸಿದ್ದೆ. ಇನ್ನು ಬೇರೆ ಸಂಗತಿಗಳಲ್ಲದೆ ಎಲ್ಲ ಸಭೆಗಳ ವಿಷಯವಾದ ಚಿಂತೆಯು ದಿನ 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 ನನ್ನನ್ನು ಏನು ಮಾಡುತ್ತೆ, ಪೀಡಿಸ್ತದೆ. ಅದಕ್ಕೆ ನಿಜವಾದ ಸೇವಕರು ಯಾರು ಗೊತ್ತಾ? ಅವರು ಆಚೆ ಚೆನ್ನಾಗಿ ಕಂಡ್ರು ಅವರಿಗೆ ಮೆಂಟಲ್ ಸ್ಟ್ರೆಸ್ ಇರುತ್ತೆ, ಮಾನಸಿಕವಾದಂಥ ಒಂದು ಸ್ಟ್ರೆಸ್ ನಿಜವಾದ ಸೇವಕನಿಗೆ ಯಾವಾಗಲೂ ಇರುತ್ತೆ. ವಾರದಲ್ಲಿ 1 ದಿವಸ ನಾನು ನಿಮ್ಮನ್ನು ನೋಡ್ಬೋದು. ಈ ವಾರದಲ್ಲಿ ಮೋಸ್ಟ್ಲಿ ಶುಕ್ರವಾರ ಏನೋ ಅವಳು ನಂದಿನಿ ಕೊಯರ್ಗೆ ಬಂದಳು. ಅವಳು ಮುಖ ಎಲ್ಲ ಕಪ್ಪಗಾಗಿದೆ. ನಾನು ಕೇಳಿದೆ, ಎಲ್ಲಿಗೆ ಹೋದೆ, ಏನಾಯಿತು? ಪರ್ಕೆ ಎತ್ಕೊಂಡು ಬೆಳಗ್ಗೆ ಹೋದೆ, ಮೆಜೆಸ್ಟಿಕ್ಕು, ಅಲ್ಲಿಂದ ಅಲ್ಲೋದೆ, ಅಲ್ಲೋಗಿಟ್ಟೆ, ಅಲ್ಲೆಲ್ಲ ಬಿಸಿಲಲ್ಲಿ. ಅವಳಿಗೆ ಹಾಡಾಡೋಕ್ಕೆ ಬರ್ತಾ ಇಲ್ಲ. ನಮ್ಮ ಥರ ಮಕ್ಳುಗಳು ಸ್ಕೂಲಿಗೆ ಹೋಗ್ಬೇಕಾದವರು ಒಂದು ವೇಳೆ 10 ವರ್ಷ ಆದರೆ ಅವಳು ನನ್ನ ಮಗಳ ಥರನೇ. ಅಂಥ ಮಕ್ಕಳುಗಳು ಒಂದು ವೇಳೆ ಅದನ್ನೆಲ್ಲ ನಾವು ಕೇಳಿ ಬರುವಾಗ ನನಗನ್ನಿಸ್ತಾ ಇತ್ತು, ಅವಳಿಗೆ 2,000 ಕಷ್ಟಪಟ್ಟಿದೆ, ಅದೆಲ್ಲ ಅಂಗಡಿಲಿ ಇಡ್ತಾಳಂತೆ, ಆಮೇಲೆ ಎತ್ಕೊಂಡು BTS ಬಸ್ಸಲ್ಲೇ ಅವನ್ನೆಲ್ಲ ಎತ್ಕೊಂಡು ಒಂದು ವೇಳೆ ಈ ಬಿಸಿಲು ನಮಗೂ ನಿಮಗೂ ಆಚೆ ಕೆಲಸ ಮಾಡೋಕ್ಕೆ ಮನಸ್ಸು ಬರಲ್ಲ. ನಮಗೆ ಬಿಸಿಲು ಅಷ್ಟು ಕಷ್ಟ ಇದೆ, ಆದರೆ ಕೆಲವರು ಬಿಸಿಲಲ್ಲೇ ಅದನ್ನೆಲ್ಲ ತಿರುಗೋವಾಗ ಅದು ನಿಮ್ಗೆ ಯಾವಾಗಾದರೂ ಚಿಂತೆ ಆಗಿದೆಯಾ? ಒಬ್ಬ ನಿಜವಾದ ಸೇವಕನಿಗೆ, ದೇವರ ವಾಕ್ಯದ ಅನುಸಾರವಾಗಿ ಸೇವಕನಿಗೆ, ಅವನು ನಿಮಗೆ ಫೋನ್ ಮಾಡದೇ ಇದ್ದರು, ಅವನು ನಿಮಗೆ ವಿಚಾರಿಸದೇ ಇದ್ದರು, ಅವನಿಗೂ ದೇವ್ರಿಗೂ ಒಂದು ಒಡನಾಟ ಇದೆ. ದೇವರೇ, ಅವನ ಫ್ಯಾಮಿಲಿ ಯಾವಾಗ ಸರಿ ಹೋಗುತ್ತೋ, ದೇವರೇ ಅವರು ಯಾವಾಗ ದೇವರಲ್ಲಿ ನಿಂತ್ಕೊತಾರೋ, ದೇವರೇ ಆ ಹುಡುಗ ಯಾವಾಗ ದೇವರಲ್ಲಿ ಬೆಳೀತಾನೋ, ಆ ಕುಟುಂಬ ಯಾವಾಗ ಚೆನ್ನಾಗಿ ಮೇಲೆ ಬರುತ್ತೋ, ಯಾವಾಗ ಆ ಮಕ್ಕಳುಗಳು ಹಂಗಾಗ್ತಾರೋ, ಅದೊಂದು ಪ್ರಯಾಸ. ನಾನು ಹೇಳ್ತೀನಿ ಕೆಲವು ಸರಿ ಚಿಂತೆ ಮಾಡಬಾರ್ದು ಅಂತ, ಆದರೆ ನಿಜವಾದಂಥ ಒಬ್ಬ ಸೇವಕನಿಗೆ ಪೌಲನು ಹೇಳ್ತಾ ಇದ್ದಾನೆ, ಆ ಪ್ರಯಾಸ ಅವನೊಳಗಡೆ ಇತ್ತು. ಆ ಪ್ರಯಾಸ ಅವನು ಯಾವಾಗಲೂ ಹೇಳಲಿಲ್ಲ, ಬರೀ ಕೊರಿಂತಕ್ಕೆ ಮಾತ್ರನೇ ಹೇಳಿದ್ದವನು. ಆ ಪ್ರಯಾಸವನ್ನು ತೀರಿಸಲಿಕ್ಕೆ ಆ ಜನರುಗಳು ಸ್ಪಂದಿಸದೇ ಇದ್ದಾಗ ಅವನಿಗೆ ಅದೊಂದು ಸಂಕಟವಾಗಿತ್ತು ಅವನಿಗೆ. ಆದರೆ ಆ ಪ್ರಯಾಸವನ್ನು ಪೌಲನು ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಪ್ರಯಾಸ ಪಟ್ಟದ್ದು ಯಾರಲ್ಲ, ನಾನಲ್ಲ, ನನ್ನೊಳಗೆ ಇರುವಂತಹ. ಈಗ ಅವಳು ನೋವು ನನಗೆ ಯಾಕೆ ಅರ್ಥ ಆಯಿತು ಗೊತ್ತಾ? ಅವಳು 16-17ನೇ ವಯಸ್ಸಿನಲ್ಲಿ ನಾನು ತಟ್ಟೆ ತೊಳೆದೆ, ಅದಕ್ಕೆ ನನಗೆ ಸ್ವಲ್ಪ ಕಷ್ಟ ಅರ್ಥ ಆಗುತ್ತೆ. ನಿಮ್ಗೆ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ವಯಸ್ಸುಗಳಲ್ಲಿ ಅದನ್ನು ಮಾಡುವುದನ್ನು ನಾವು ಕೇಳುವಾಗ ಒಂದು ವೇಳೆ ಅವರೊಂದಿಗೆ ನಮ್ಮ ಹೃದಯ ಕೂಡ ಸ್ಪಂದಿಸ್ತಾ ಇಲ್ಲ ಅಂದರೆ ನಮಗೆ ಪ್ರಯಾಸದ ಬಗ್ಗೆ ಗೊತ್ತಿಲ್ಲ. ಅವ್ರ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ. ಕೆಲವು ಸಾರಿ ನಮ್ಮ ಸಭೆಯಲ್ಲಿರೋ ಮಕ್ಕಳೇ, ನಿಮ್ಮ ಬಗ್ಗೆ, ನಿಮ್ಮ ಸಂಪಾದನೆ, ನಿಮ್ಮ ಕಷ್ಟ, ಕುಟುಂಬಗಳಲ್ಲಿ ಮಕ್ಕಳು ಅನಾರೋಗ್ಯವಾಗಿರುವಾಗ ಆ ಪ್ರಯಾಸಗಳನ್ನೆಲ್ಲ ವಾರದಲ್ಲಿ ನಾನು ಅವಾಗವಾಗ ಯೋಚನೆ ಮಾಡ್ತಾ ಇರ್ತೀನಿ. ಅವಾಗೇನು ಪ್ರಾರ್ಥನೆ ಮಾಡ್ಬೋದು ನಾನು? ದೇವರೇ, ಅದನ್ನ ಮಾಡೋಕ್ಕೆ ಅವ್ರಿಗೆ ಕೃಪೆ ಕೊಡಪ್ಪ, ಅದನ್ನ ನಿಭಾಯಿಸ್ಲಿಕ್ಕೆ ಅವ್ರಿಗೆ ಕೃಪೆ ಕೊಡು. ಯಾಕಂದರೆ ಪ್ರಯಾಸ ಪಟ್ಟುವುದು ನಾವಲ್ಲ, ನಮ್ಮೊಳಗಿರುವಂಥ ದೇವರ ಕೃಪೆ. ಅದಕ್ಕೆ ನನ್ನ ಪಾಸ್ಟರ್ ಮೈಕಲ್ ಥಾಮಸ್ ರಾಜ್ ನನಗೆ ಯಾಕೆ ಇಷ್ಟ ಗೊತ್ತಾ? ಅವ್ರ ವೈಫ್ ಡಾಕ್ಟ್ರು, ಅವ್ರ ಮಗಳು ಆಟಿಸಮ್ ಕಾಯಿಲೆ ಇರೋಳು.
ಅವಳಿಗಿರುವಂಥ ಕಾಯಿಲೆನ ಅವ್ರು ಯಾವತ್ತೂ ತುಂಬ ಎಲ್ಲೂ ಹೇಳಿ ಸಮಸ್ಯೆ ಮಾಡಲಿಲ್ಲ. ಆ ಮಗಳನ್ನು ಹಾಗೇ ಇಟ್ಕೊಂಡು ಇವತ್ತುವರೆಗೂ ಆ ಹೆಲ್ತ್ ಇಶ್ಯೂ ಇರೋ ಮಗುನ ಇಟ್ಕೊಂಡು ಸೇವೆ ಮಾಡ್ತಾನೇ ಇದ್ದಾರೆ. ಇವತ್ತು ಬೆಳಿಗ್ಗೆ ಆವಡಿಗೆ ಹೋಗಿದ್ದಾರೆ ಚೆನ್ನೈಗೆ ವಾಕ್ಯ ಕೊಡೋಕ್ಕೆ, ಮತ್ತು ಸಾಯಂಕಾಲ ಬರ್ತಾರೆ. ವಾರ ಎಲ್ಲ ಪ್ರಯಾಸಗಳನ್ನು ಕೆಲವು ಸೇವಕರು ನಾನು ಪಡೋದನ್ನ ನೋಡುವಾಗ ಅವರು ಎಲ್ಲೂ ಕೂಡ ತಮ್ಮ ಪ್ರಯಾಸಗಳಿಗಿಂತಲೂ ಅವ್ರ ದೇವರನ್ನ ಕೃಪೆಯನ್ನು ಆತ್ಕೊಂಡಿರೋದ್ರಿಂದಲೇ ಅವರ ಜೀವಿತಗಳು ನಮಗೆ ಮಾದರಿಯಾಗಿರೋದು. ಒಂದು ವೇಳೆ ನೀವು ನೆನೆಸಿದಾಗೆ ನಿಮ್ಮ ಆರೋಗ್ಯ ಸರಿ ಇಲ್ವಾ, ನಿಮ್ಮ ಮಕ್ಕಳುಗಳ ಲೈಫಲ್ಲಿ ನಡೆದಿಲ್ವಾ, ಅದನ್ನೆಲ್ಲ ಹಾದು ಹೋಗ್ಲಿಕ್ಕೆ ನಿಮಗೆ ಬೇಕಾಗಿರೋದು ಯಾವುದು? ಕೃಪೆ. ಕೆಲವು ಸಲ ನೀವು ಪ್ರಯಾಸ ಪಡ್ತಾ ಇದ್ದೀರಾ, ನಿಮ್ಗೆ ಇನ್ಕಮ್ಮೇ ಬರಲ್ಲ, ಮತ್ತೆ ಮಾಡೋದಕ್ಕೆ ಸಹಾಯ ಮಾಡೋದು ಯಾವುದು ಗೊತ್ತಾ? ಕೃಪೆ. ನಿಮಗೇನು ಪ್ರತಿಫಲ ಸಿಗದೆ ಇದ್ರು ಮತ್ತೆ ಮಾಡಲಿಕ್ಕೆ ಬೇಕಾಗಿರೋದು ಕೃಪೆ. ಅದಕ್ಕೆ 2 ತಿಮೋತಿ 2:1 ಪೌಲನು ಹೇಳ್ತಾನೆ, ನನ್ನ ಮಗನೇ ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಏನಾಗಿರ್ಬೇಕಂತೆ? ಬಲ ಹೊಂದಿದವನಾಗು. నిజమైన నీ కుమారుడా క్రీస్తు యేసువినందున్న ఒక కృప చేత నువ్వు బలవంతుడుగా ఉమ్ము అని చెప్తున్నాడు. ನೀನು ಬಲವಂತನಾಗಿ ನೀನು ಇರಬೇಕಂತೆ. ಯಾಕೆ ಹಂಗಿದ್ರೆ ಕೃಪೆ ನಮಗೂ ನಿಮಗೂ ಏನು ಕೊಡುತ್ತೆ ಗೊತ್ತಾ? ಬಲ ಕೊಡುತ್ತೆ. ಮತ್ತೆ ನೀವು ಓದಿ ನೋಡ್ರಿ, ಅದೇ 2 ತಿಮೋತಿ 2:3 ಅವನೇನು ಹೇಳ್ತಾನೆ? ಒಳ್ಳೆ ಸೈನಿಕನಂತೆ. 2 ತಿಮೋತಿ 2:3 ವಾಕ್ಯ, ಬೇಗ ಓದೋಣ. ವಾಕ್ಯ ಏನು ಹೇಳುತ್ತೆ? ನೀನು ಒಳ್ಳೆ ಸೈನಿಕನಂತೆ ಏನು ಮಾಡ್ಬೇಕಂತೆ? ಒಳ್ಳೆ ಸೈನಿಕನಂತೆ ನೀನೇನು ಮಾಡ್ಬೇಕಂತೆ? ಶ್ರಮೆಯನ್ನು ಅನುಭವಿಸ್ಬೇಕು. ಪಕ್ಕದಲ್ಲಿರೋ ಹೇಳಿ, ಕೆಟ್ಟದ್ದನ್ನು ಅನುಭವಿಸೋಕ್ಕೆ ನಿನಗೆ ಕೃಪೆ ಬೇಕು. ಇದು ಭಾಳ ಜನಕ್ಕೆ ಗೊತ್ತಿಲ್ಲ. విశ్వాసికి యాకే కెట్టదు బರುತ್ತೆ? శ్రమలు దేనికి వస్తుంది? శ్రమలు కలిగేవాడే ವಿಶ್ವಾಸಿ. ಪೌಲ ತಿಮೋತಿಗೆ ಆಶೀರ್ವಾದ ಮಾಡುವಾಗ ಹೇಳ್ತಾ ಇದ್ದಾನೆ, ನೀನು ಈ ಶ್ರಮೆಯನ್ನು ಅನುಭವಿಸು, ಒಳ್ಳೆ ಸೈನಿಕನಂತೆ ನೀನು ಪ್ರಯಾಸ ಪಡು. ಯಾಕಂದರೆ ಪ್ರಯಾಸ ಪಡುವವನು ಯಾರನ್ನು ಮೆಚ್ಚಿಸ್ಲಿಕ್ಕೆ ಪ್ರಯಾಸ ಪಡ್ತಾನಂತೆ? ದೇವರನ್ನು ಮೆಚ್ಚಿಸುವುದಕ್ಕೆ ಏನು ಮಾಡ್ತಾನಂತೆ? ಪ್ರಯಾಸ ಪಡ್ತಾನಂತೆ. ಯಾಕಂದರೆ ಪೌಲ ಆ ಮಾತನ್ನೇ ಹೇಳಿದಾಗ ಅವನ ಲೈಫಲ್ಲೂ ನಡೆದಿದೆ. 1ನೇ ಅಧ್ಯಾಯ 15ನೇ ವಾಕ್ಯ ಓದಿ ನೋಡ್ರಿ. ಆಸಿಯ ಸೀಮೆಯಲ್ಲಿರುವವರೆಲ್ಲರೂ ನನ್ನನ್ನು ಏನು ಮಾಡಿದ್ರಂತೆ? ಕೈ ಬಿಟ್ಟರು. ಈಗ ಪೌಲ ಹೇಳ್ತಾ ಇದ್ದಾನೆ, ನೋಡಪ್ಪ ನೀನು ಮಾತ್ರ ಕೆಟ್ಟದ್ದು ಅನುಭವಿಸಿಲ್ಲಪ್ಪ, ನಾನು ಅನುಭವಿಸಿದ್ದೀನಿ, ನನ್ನನ್ನು ಎಲ್ಲರೂ ಬಿಟ್ಬಿಟ್ಟು ಹೋಗಿದ್ದಾರೆ. ನಾವೆಲ್ಲರೂ ಕೆಲವು ಸಾರಿ ಒಂಟಿತನದಲ್ಲಿರುವಾಗ ನಮ್ಮ ಲೈಫ್ನ ನಮಗೆ ಫೇಸ್ ಮಾಡೋಕ್ಕಾಗಲ್ಲ. ಎಲ್ಲರೂ ಬಿಟ್ಬಿಟ್ರು, ಪಾಸ್ಟ್ರೇ ನನಗೆ ಒಂಟಿತನ ಆಗ್ತಾ ಇದೆ, ನನಗೆ ಹಂಗಾಗ್ತಾ ಇದೆ, ಹಿಂಗಾಗ್ತಾ ಇದೆ. ಆ ಪ್ರಯಾಸಗಳಲ್ಲೆಲ್ಲ ನನಗೆ ಇವತ್ತು ಬೆಳಗ್ಗೆ ಏನು ಕೊಡಬೇಕು? ದೇವರು ಕೃಪೆಯನ್ನು ಕೊಡಬೇಕು.